ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಹೊಸ ಧರ್ಮಗಳ ಉದಯ ಅಂತಕ್ಕಂಥ ಒಂದು ಅಧ್ಯಾಯವನ್ನು ಮುಕ್ತಾಯಗೊಳಿಸಿದ ನಂತರ ಸದ್ಯ ನಾವು ಚರ್ಚೆ ಮಾಡ್ತಕ್ಕಂಥ ಮತ್ತೊಂದು ಪ್ರಮುಖ ವಿಷಯ ಯಾವಪ್ಪ ಅಂತಂದ್ರೆ ಮಹಾಜನಪದಗಳು ಅಂತಕ್ಕಂಥ ಒಂದು ವಿಷಯ. ಹೀಗಾಗಿ ಈ ಒಂದು ಮಹಾಜನಪದಗಳು ಅಂತ ತಿಳ್ಕೊಂಡಾಗ ಒಟ್ಟು 16 ಮಹಾಜನಪದಗಳು ಕಂಡು ಬರ್ತವೆ. ಇನ್ನು ಈ 16 ಮಹಾಜನಪದಗಳನ್ನ ನಾವು ಚರ್ಚೆ ಮಾಡ್ತಕ್ಕಂಥ ಒಂದು ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಭಾರತದಲ್ಲಿ ಸ್ಥಾಪನೆಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಬೇಕಂದ್ರೆ ಮೂಲತಃ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ಅದರ ಒಂದು ಹಿನ್ನೆಲೆಗೆ ಹೋಗ್ಬೇಕು. ಯಾಕೆ ಹಿನ್ನೆಲೆಗೆ ಹೋಗ್ಬೇಕಪ್ಪ ಅಂತಂದ್ರೆ ಮೌರ್ಯ ಸಾಮ್ರಾಜ್ಯ ಭಾರತದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಮೊಟ್ಟ ಮೊದಲ ಸಾಮ್ರಾಜ್ಯವಾದರೂ ಸಹ ಆ ಒಂದು ಮೌರ್ಯ ಸಾಮ್ರಾಜ್ಯದೊಂದು ಸ್ವತಂತ್ರವಾಗಿರಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ಅದು ಆರಂಭಿಕವಾಗಿ ಮಗಧ ಅಂತಕ್ಕಂಥ ಒಂದು ಮನೆತನದಲ್ಲಿ ಕಂಡು ಬರ್ತದೆ. ಹೀಗಾಗಿ ಈ ಒಂದು ಮಗಧ ಮನೆತನ ತೆಗೆದುಕೊಂಡಾಗ ಇದು ಸಹ 16 ಜನಪದಗಳಲ್ಲಿ ಒಂದು. ಹೀಗಾಗಿ ಈ 16 ಜನಪದಗಳಲ್ಲಿ ಒಂದಾಗಿರ್ತಕ್ಕಂಥ ಈ ಒಂದು ಮಗಧ ಸಂತತಿಯನ್ನು ತೆಗೆದುಕೊಂಡಾಗ ಈ ಒಂದು ಮಗಧ ಸಾಮ್ರಾಜ್ಯದಲ್ಲಿ ಮಹಾಜನಪದಗಳ ನಂತರ ಯಾಕಪ್ಪ ಅಂದ್ರೆ ಸ್ವತಂತ್ರವಾಗಿರ್ತಕ್ಕಂಥ 5 ಸಂತತಿಗಳು ಆಳ್ವಿಕೆ ಮಾಡ್ತಾವೆ. ಉದಾಹರಣೆಗೆ ಪ್ರದ್ಯೂತ, ಹರ್ಯಂಕ, ಶಿಶುನಾಗ, ನಂದ, ಮೌರ್ಯ. ಹೀಗೆ ಈ 5 ಸಂತತಿಗಳು ನಮಗೆ ಇಲ್ಲಪ್ಪ ಅಂದ್ರೆ ಈ ಒಂದು ಮಗಧ ಸಾಮ್ರಾಜ್ಯದಲ್ಲಿ ಕಂಡು ಬರ್ತಾವೆ. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ನಾವು ಏನಾದರೂ ಮೌರ್ಯ ಸಾಮ್ರಾಜ್ಯವನ್ನ ಸಂಪೂರ್ಣವಾಗಿ ತಿಳ್ಕೊಳ್ಬೇಕಂದ್ರೆ ಮೂಲತಃ ನಾವೇನ್ ಮಾಡಬೇಕಪ್ಪ ಅಂದ್ರೆ ಅದರ ಒಂದು ರಾಜಕೀಯ ಹಿನ್ನೆಲೆ ಹೋಗ್ಬೇಕು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಇವತ್ತಿನ ಈ ಅವಧಿಯಲ್ಲಿ ನಾನು ನೇರವಾಗಿ ಮೌರ್ಯ ಸಾಮ್ರಾಜ್ಯವನ್ನ ಆರಂಭಿಸಕ್ಕಿಂತಲೂ ಮುಂಚೆ ನಾ ಏನ್ ಮಾಡ್ತಾನಪ್ಪ ಅಂದ್ರೆ ಈ ಒಂದು ಮಹಾಜನಪದಗಳ ಬಗ್ಗೆ ಚರ್ಚೆನ ಕೈಗೊಳ್ತಾನೆ. ಹೀಗಾಗಿ ಈ ಒಂದು ಮಹಾಜನಪದಗಳನ್ನ ಚರ್ಚೆ ಕೈಗೊಳ್ತಕ್ಕಂಥ ಉದ್ದೇಶ ಏನಪ್ಪಾ ಅಂದ್ರ ಈ ಒಂದು ಮಹಾಜನಪದಗಳು ಒಟ್ಟು 16 ಮಹಾಜನಪದಗಳು ಕಂಡು ಬರ್ತಾವು. ಹೀಗಾಗಿ ಈ 16 ಮಹಾಜನಪದಗಳು ಸುಮಾರು 300 ವರ್ಷಗಳ ಅವಧಿಯಲ್ಲಿ ಕಂಡು ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಅವಧಿಯಲ್ಲಿ ನಮ್ಗೆ ಏನಾಗತ್ತಪ್ಪ ಅಂತಂದ್ರ ಭಾರತದಲ್ಲಿ ಹೊಸ ಹೊಸ ರಾಜಪ್ರಭುತ್ವಗಳು ಹುಟ್ಟಿಕೊಳ್ತಾವೆ. ಹೀಗಾಗಿ ಆ ಎಲ್ಲ ರಾಜಪ್ರಭುತ್ವವನ್ನ ತಿಳಿದುಕೊಳ್ಳೋ ಸಲುವಾಗಿ ನಾವೇನ್ ಮಾಡ್ತಪ್ಪ ಅಂದ್ರ ಈ ಒಂದು ಮಹಾಜನಪದಗಳ ಬಗ್ಗೆ ಚರ್ಚೆನ ಕೈಗೊಳ್ತೀವಿ. ಇನ್ನು ಈ ಮಹಾಜನಪದಗಳು ಕಂಡು ಬರ್ತಕ್ಕಂಥ ಒಂದು ಅವಧಿಯನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ದ ಏಜ್ ಆಫ್ ಟ್ರಾನ್ಸಿಷನ್ ಅಂತ ಕರಿತೀವಿ, ಪರಿವರ್ತನೆಯ ಯುಗ ಅಂತ ಕರಿತೀವಿ. ಯಾಕೆ ಪರಿವರ್ತನೆಯ ಯುಗ ಅಂತ ಕರಿತೀವಪ್ಪ ಅಂದ್ರ ಈ ಒಂದು ಕ್ರಿಸ್ತ ಪೂರ್ವ 6ನೇ ಶತಮಾನದ ಅವಧಿಯನ್ನು ತೆಗೆದುಕೊಂಡಾಗ ಈ ಅವಧಿಯಲ್ಲಿ ರಾಜಕೀಯವಾಗಿ ಮತ್ತು ಧಾರ್ಮಿಕವಾಗಿ ಏನಾಗತ್ತಪ್ಪ ಅಂದ್ರ ಸಮೃದ್ಧತೆಯನ್ನು ಹೊಂದಿರತಕ್ಕಂಥ ಒಂದು ಕಾಲಾವಧಿಗಳು ಕಂಡು ಬರ್ತಾವೆ. ಉದಾಹರಣೆಗೆ ಧಾರ್ಮಿಕವಾಗಿ ಅಂತ ತೆಗೆದುಕೊಂಡಾಗ ಈ ಹಿಂದಿನ ಅವಧಿಯಲ್ಲಿ ನಾವು ಚರ್ಚೆ ಮಾಡಿದಂತೆ ವೈದಿಕ ಧರ್ಮದಲ್ಲಿ ಕಂಡು ಬರ್ತಕ್ಕಂಥ ಒಂದು ಗೊಂದಲಗಳಿಂದಾಗಿ ಬೇಸತ್ತು ಹೋಗಿರ್ತಕ್ಕಂಥ ಎಲ್ಲ ಜನರನ್ನ ರಕ್ಷಿಸುವ ಸಲುವಾಗಿ 2 ಹೊಸ ಧರ್ಮಗಳು ಹುಟ್ಟಿಕೊಂಡು, ಒಂದು ಜೈನ ಧರ್ಮ, ಇನ್ನೊಂದು ಬೌದ್ಧ ಧರ್ಮ. ಹೀಗೆ ಆ 2 ಧರ್ಮಗಳ ಬಗ್ಗೆ ಏನ್ ಮಾಡಿದಪ್ಪ ಅಂದ್ರೆ ಹಿಂದಿನ ಅವಧಿಯಲ್ಲಿ ಚರ್ಚೆಯನ್ನು ಕೈಗೊಂಡಿದ್ದು. ಇದು ಧಾರ್ಮಿಕವಾಗಿ ಬದಲಾವಣೆ ಹೊಂದಿತ್ತು. ಇನ್ನು ರಾಜಕೀಯವಾಗಿ ಅಂತ ಬಂದಾಗ ಭಾರತದಲ್ಲಿರ್ತಕ್ಕಂಥ ಒಂದು ವೈದಿಕ ಸಂಸ್ಕೃತಿಯ ನಂತರ ಸಪ್ತ ಸಿಂಧು ನದಿಯ ದಂಡೆ ವಾಸ ಮಾಡ್ತಕ್ಕಂಥ ಈ ಒಂದು ಆರ್ಯರು ಏನ್ ಮಾಡ್ರಪ್ಪ ಅಂದ್ರ ಗಂಗಾ ಬಯಲಿನೆಡೆಗೆ ಬಂದ್ರು. ಹೀಗಾಗಿ ಈ ಒಂದು ಗಂಗಾ ಬಯಲಿನೆಡೆಗೆ ಬಂದಂತ ಸಂದರ್ಭದಲ್ಲಿ ಆ ಒಂದು ಅವಧಿಯಲ್ಲಿ ಅವ್ರೇನ್ ಮಾಡ್ರಪ್ಪ ಅಂದ್ರ ತಮ್ಮ ಒಂದು ಕೃಷಿಯನ್ನ ಆರಂಭಿಸ್ತಕ್ಕಂಥ ಒಂದು ಸಂದರ್ಭದಲ್ಲಿ ಕೃಷಿಯನ್ನ ಮಾಡ್ತಕ್ಕಂಥ ಅವು ಈ ಆರ್ಯರು ತಮ್ಮ ಒಂದು ಕೃಷಿಗಾಗಿ ಏನ್ ಮಾಡಿರಪ್ಪ ಅಂದ್ರೆ ಕಬ್ಬಿಣದ ಉಪಕರಣಗಳನ್ನ ಬಳಸಲಿಕ್ಕೆ ಆರಂಭಿಸಿದ್ರು. ಹೀಗಾಗಿ ಆ ಸಂದರ್ಭದಲ್ಲಿ ಕಬ್ಬಿಣದ ಬಳಕೆಯ ಪ್ರಮಾಣ ಹೆಚ್ಚಾಗಲಿಕ್ಕೆ ಆರಂಭಿಸಿದೆ. ಕಬ್ಬಿಣದ ಬಳಕೆಯ ಪ್ರಮಾಣ ಹೆಚ್ಚಾಗುವುದು ಅಷ್ಟೇ ಅಲ್ಲದೆ ಇದೇ ಆರ್ಯರು ಏನ್ ಮಾಡಿರಪ್ಪ ಅಂದ್ರೆ ತಮ್ಮ ಒಂದು ಜೀವನವನ್ನು ನಡೆಸುವ ಸಲುವಾಗಿ ಎಲ್ಲ ಭೂ ಪ್ರದೇಶಗಳಲ್ಲಿ ಕೃಷಿಯನ್ನ ಮಾಡಲಿಕ್ಕೆ ಆರಂಭಿಸಿದೆ. ಹೀಗಾಗಿ ಆ ಸಂದರ್ಭದಲ್ಲಿ ಎಷ್ಟೋ ಅರಣ್ಯ ಪ್ರದೇಶಗಳನ್ನ ಕಡಿದು ಹಾಕಿ ಅಥವಾ ಆ ಎಲ್ಲ ಅರಣ್ಯಗಳನ್ನ ತೆಗೆದು ಹಾಕಿ ಆ ಒಂದು ಭೂ ಪ್ರದೇಶದಲ್ಲಿ ಏನ್ ಮಾಡಿರಪ್ಪ ಅಂತಂದ್ರೆ ಉಳುಮೆಯನ್ನು ಮಾಡ್ಲಿಕ್ಕೆ ಆರಂಭಿಸಿದೆ. ಹೀಗೆ ಈ ಒಂದು 6ರಿಂದ ಆರಂಭಗೊಂಡಿರ್ತಕ್ಕಂಥ ಈ ಒಂದು ಉಳುಮೆಯ ಆರಂಭಿಕ ಅವಧಿ ಏನಾಯ್ತಪ್ಪ ಅಂದ್ರೆ ನಗರೀಕರಣ ಆರಂಭವಾಗಲಿಕ್ಕೆ ಮುಖ್ಯ ಕಾರಣವಾಯಿತು. ಹೀಗಾಗಿ ಆ ಒಂದು ನಗರೀಕರಣ ಆರಂಭವಾಗ್ತಕ್ಕಂಥ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಕಬ್ಬಿಣದ ಬಳಕೆ ಕಂಡು ಬಂತು. ಹೀಗೆ ಆ ಕಬ್ಬಿಣದ ಬಳಕೆಯ ಜೊತೆಗೇನೆ ಸಣ್ಣ ಪುಟ್ಟ ರಾಜಮನೆತನಗಳು ಆಳ್ವಿಕೆ ಮಾಡ್ಲಿಕ್ಕೆ ಆರಂಭಿಸಿದ್ರು. ಹೀಗೆ ಆಳ್ವಿಕೆ ಮಾಡ್ತಕ್ಕಂಥ ಇದೇ ಸಣ್ಣ ಪುಟ್ಟ ರಾಜಮನೆತನಗಳು ತದನಂತರದ ಅವಧಿಯಲ್ಲಿ ಏನ್ ಮಾಡಿದಪ್ಪ ಅಂದ್ರ ತಮ್ಮಲ್ಲಿ ಅಂತಃಕಲಗಳಲ್ಲಿ ತೊಡಗಲಿಕ್ಕೆ ಆರಂಭಿಸಿದ್ರು. ಹೀಗಾಗಿ ಈ ಒಂದು ಅಂತಃಕಲಗಳ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಹಾಜನಪದಗಳು ಹುಟ್ಟಿಕೊಂಡು ಹೀಗಾಗಿ ಒಟ್ಟು
ಒಟ್ಟು 16 ಮಹಾಜನಪದಗಳು ಹುಟ್ಟಿಕೊಳ್ಳು. ಹೀಗೆ ಈ 16 ಮಹಾಜನಪದಗಳು ಹುಟ್ಟಿಕೊಳ್ಳೋದ್ರೊಂದಿಗೆ ಭಾರತದಲ್ಲಿ ಏನಾಯ್ತಪ್ಪ ಅಂತಂದ್ರೆ ರಾಜಪ್ರಭುತ್ವದ ಆಳ್ವಿಕೆ ಆರಂಭ ಆಯ್ತು. ಹೀಗಾಗಿ ಈ ಹಿನ್ನೆಲೆ ಇಟ್ಕೊಂಡು ಆ ಒಂದು ರಾಜಪ್ರಭುತ್ವದ ಬಗ್ಗೆ ನಾವೇನಾದ್ರೂ ಅಧ್ಯಯನ ಮಾಡ್ಬೇಕಂದ್ರೆ ನಾವು ಮುಖ್ಯವಾಗಿ ಯಾವ ಒಂದು ವಿಷಯಗಳು ತಿಳ್ಕೊಬೇಕಪ್ಪ ಅಂತಂದ್ರೆ ಈ ಒಂದು 16 ಮಹಾಜನಪದಗಳ ಬಗ್ಗೆ ತಿಳ್ಕೊಬಹುದು. ಹೀಗೆ ಈ ಒಂದು ಹಿನ್ನೆಲೆ ಇಟ್ಟುಕೊಂಡು ಸದ್ಯ ನಾವು ಚರ್ಚೆಯನ್ನು ಕೈಗೊಳ್ತಕ್ಕಂಥ ಒಂದು ಮುಖ್ಯ ವಿಷಯ ಯಾವಪ್ಪ ಅಂದ್ರೆ ಮಹಾಜನಪದಗಳು ಅಂತಕ್ಕಂಥ ಒಂದು ವಿಷಯ. ಇನ್ನು ಈ ಮಹಾಜನಪದಗಳ ಜೊತೆಗೆ ಒಟ್ಟು 16 ಮಹಾಜನಪದಗಳು ಕಂಡು ಬರ್ತಾವು. ಮಹಾಜನಪದಗಳು ಅಷ್ಟೇ ಅಲ್ಲದೆ 10 ಗಣರಾಜ್ಯಗಳು ಕಂಡು ಬರ್ತಾವೆ. ಎಷ್ಟ್ರೀ? 10 ಗಣರಾಜ್ಯಗಳು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಮೌರ್ಯ ಸಾಮ್ರಾಜ್ಯವನ್ನು ನೋಡೋಕ್ಕಿಂತ ಮುಂಚೆ ನಮ್ಗೆ ಸಂಬಂಧಪಡ್ತಕ್ಕಂಥ ಒಂದು ಮುಖ್ಯ ವಿಷಯಗಳು ಯಾವಪ್ಪ ಅಂದ್ರೆ 16 ಮಹಾಜನಪದಗಳು ಹಾಗೂ 10 ಗಣರಾಜ್ಯಗಳು. ಹೀಗೆ ಈ 10 ಗಣರಾಜ್ಯಗಳನ್ನ ಸದ್ಯದ ಅವಧಿಯಲ್ಲಿ ಚರ್ಚೆಯನ್ನು ಮಾಡೋಕ್ಕಿಂತ ಮುಂಚೆ ನೇರವಾಗಿ ನಾವೇನ್ ಮಾಡೋಣಪ್ಪ ಅಂದ್ರೆ ಮಹಾಜನಪದಗಳ ಹಿನ್ನೆಲೆಗೆ ಬರೋಣ. ಇನ್ನು ಈ ಮಹಾಜನಪದಗಳನ್ನ ತೆಗೆದುಕೊಂಡಾಗ ಈ ಒಂದು ಮಹಾಜನಪದಗಳ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ನಮಗೆ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಬೌದ್ಧ ಸಾಹಿತ್ಯವಾಗಿರ್ತಕ್ಕಂಥ ಅಂಗುತ್ತರ ನಿಕಾಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ. ಯಾವ್ದ್ರಿ? ಅಂಗುತ್ತರ ನಿಕಾಯ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಏನಾಗತ್ತಪ್ಪ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಈ ಒಂದು 16 ಜನಪದಗಳ ಉಲ್ಲೇಖ ಕಂಡು ಬರುತ್ತೆ. ಯಾವುದ್ರಲ್ರಿ? ಬೌದ್ಧ ಸಾಹಿತ್ಯ ಅಥವಾ ಬೌದ್ಧ ಗ್ರಂಥವಾಗಿರ್ತಕ್ಕಂಥ ಅಂಗುತ್ತರ ನಿಕಾಯ. ಹೀಗೆ ಈ ಒಂದು ಅಂಗುತ್ತರ ನಿಕಾಯದಲ್ಲಿ ಕಂಡು ಬರ್ತಕ್ಕಂಥ ಎಲ್ಲ ಒಂದು ಆಧಾರಗಳನ್ನ ಹಿನ್ನೆಲೆ ಇಟ್ಟುಕೊಂಡು ನಾವೇನ್ ಮಾಡ್ತೀವಿ ಅಂದ್ರೆ ಈ ಒಂದು 16 ಮಹಾಜನಪದಗಳ ಬಗ್ಗೆ ತಿಳ್ಕೋದು. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಮಹಾಜನಪದಗಳನ್ನ ನೋಡ್ತಕ್ಕಂಥ ಸಂದರ್ಭದಲ್ಲಿ ಆರಂಭಿಕವಾಗಿ ಈ ಒಂದು ಮಹಾಜನಪದದ ಒಂದು ಅರ್ಥದ ಹಿನ್ನೆಲೆಗೆ ಬಂದಾಗ ಮಹಾ ಎಂದರೆ ಬೃಹತ್ ಎಂದರ್ಥ. ಮಹಾ ಎಂದರೆ ಬೃಹತ್, ಜನಪದ ಎಂದರೆ ಜನರ ಹೆಗ್ಗುರುತು ಎಂದರ್ಥ. ಹೀಗೆ ಮಹಾಜನಪದ ಅಂತ ತೆಗೆದುಕೊಂಡಾಗ ಅದರ ಒಂದು ಅರ್ಥ ಏನಪ್ಪಾ ಅಂತಂದ್ರೆ ಮಹಾ ಎಂದರೆ ಬೃಹತ್, ಜನಪದ ಎಂದರೆ ಜನರ ಹೆಗ್ಗುರುತು. ಉದಾಹರಣೆಗೆ ಫುಟ್ಹೋಲ್ಡ್ ಆಫ್ ಎ ಪೀಪಲ್ ಅಂದ್ರೆ ಜನರ ಹೆಗ್ಗುರುತು. ಹೀಗೆ ಈ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ಇದರ ಒಂದು ಸಂಪೂರ್ಣ ಅರ್ಥ ಏನಪ್ಪಾ ಅಂತಂದ್ರೆ ಒಂದು ಪಂಗಡವು ನಿರ್ದಿಷ್ಟ ಪ್ರದೇಶದಲ್ಲಿ ನೆಲೆಗೊಂಡು ಆ ಒಂದು ಪ್ರದೇಶದೊಂದಿಗೆ ರಾಜಕೀಯ ಅನನ್ಯತೆಯನ್ನು ಹೊಂದಿ ರಾಜಪ್ರಭುತ್ವ ಹೊಂದಿರತಕ್ಕಂಥ ಸಣ್ಣ ರಾಜ್ಯಗಳನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಜನಪದಗಳಂತ ಕರಿತೀವಿ. ಇನ್ನು ಈ ಸಣ್ಣ ರಾಜ್ಯಗಳನ್ನ ನುಗ್ಗಿರ್ತಕ್ಕಂಥ ದೊಡ್ಡ ರಾಜ್ಯಗಳನ್ನೇ ಮಹಾಜನಪದಗಳು ಅಂತ ಕರಿತೀವಿ. ಹೀಗೆ ಒಟ್ಟಾರೆಯಾಗಿ ಮಹಾಜನಪದಗಳು ತೆಗೆದುಕೊಂಡಾಗ ಇವು ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಸಣ್ಣ ಪುಟ್ಟ ರಾಜಮನೆತನ ಅಂತ ಹೇಳ್ಬೋದು. ಹೀಗೆ ಒಟ್ಟಾರೆಯಾಗಿ ಈ ಒಂದು ಮಹಾಜನಪದಗಳ ಉಲ್ಲೇಖ ಮೊಟ್ಟ ಮೊದಲ ಬಾರಿಗೆ ನಮಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಈ ಒಂದು ಬೌದ್ಧ ಸಾಹಿತ್ಯವಾಗಿರ್ತಕ್ಕಂಥ ಅಂಗುತ್ತರ ನಿಕಾಯ. ಅಂಗುತ್ತರ ನಿಕಾಯ ಅಷ್ಟೇ ಅಲ್ಲದೆ ಭಗವತಿ ಸೂತ್ರ ಅಂತಕ್ಕಂಥ ಒಂದು ಸಾಹಿತ್ಯ. ಯಾವ್ದ್ರಿ? ಭಗವತಿ ಸೂತ್ರ. ಹೀಗೆ ಈ ಒಂದು ಭಗವತಿ ಸೂತ್ರದಲ್ಲಿಯೂ ಸಹ ನಮಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ಮಹಾಜನಪದಗಳ ಉಲ್ಲೇಖ ಕಂಡು ಬರುತ್ತೆ. ಹೀಗಾಗಿ ಒಟ್ಟಾರೆಯಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ನಾವೇನ್ ಮಾಡ್ತೀವಪ್ಪ ಅಂದ್ರೆ ಈ ಒಂದು ಮಹಾಜನಪದಗಳ ಬಗ್ಗೆ ಚರ್ಚೆನ ಕೈಗೊಳ್ತು. ಇನ್ನು ಒಟ್ಟಾರೆಯಾಗಿ ಆ 16 ಮಹಾಜನಪದಗಳನ್ನ ಏನ್ ಮಾಡೋಣಪ್ಪ ಅಂದ್ರೆ ಒಂದೊಂದೇ ಆಗಿ ಚರ್ಚೆಯನ್ನು ಕೈಗೊಳ್ಳೋಣ. ಅದರಲ್ಲಿ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಜನಪದ ಯಾವ್ದಪ್ಪ, ಮಹಾಜನಪದ ಯಾವ್ದಪ್ಪ ಅಂತಂದ್ರೆ ಮೊದಲನೇ ಒಂದು ಜನಪದ ಅದು ಕಾಶಿ ಅಂತಕ್ಕಂಥ ಒಂದು ಜನಪದ. ಒಟ್ಟು 16 ಮಹಾಜನಪದಗಳ ಪೈಕಿ ಆರಂಭಿಕವಾಗಿ ಕಂಡು ಬರ್ತಕ್ಕಂಥ ಒಂದು ಜನಪದ ಯಾವಪ್ಪ ಅಂದ್ರೆ ಕಾಶಿ ಅಂತಕ್ಕಂಥ ಒಂದು ಮಹಾಜನಪದ. ಇದು ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಒಂದು ಬೃಹತ್ ಮಹಾಜನಪದ ಅಂತ ಹೇಳ್ಬೋದು. ಇನ್ನು ಕಾಶಿ ಅಂತಕ್ಕಂಥ ಮಹಾಜನಪದದ ಒಂದು ಸಂಕ್ಷಿಪ್ತ ಹಿನ್ನೆಲೆಗೆ ಬಂದಾಗ ಈ ಒಂದು ಕಾಶಿ ಮಹಾಜನಪದದ ಸ್ಥಾಪಕ ಯಾರಪ್ಪ ಅಂತಂದ್ರ ಮನೋಜ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಮನೋಜ. ಹೀಗಾಗಿ ಮನೋಜ ಅಂತಕ್ಕಂಥ ವ್ಯಕ್ತಿಯಿಂದ ಈ ಕಾಶಿ ಅಂತಕ್ಕಂಥ ಮಹಾಜನಪದ ಸ್ಥಾಪನೆ ಆಗತ್ತೆ. ಅಷ್ಟೇ ಅಲ್ಲದೆ ಮನೋಜಿನಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಒಂದು ಮಹಾಜನಪದದ ಒಂದು ರಾಜಧಾನಿ ಯಾವ್ದಪ್ಪ ಅಂತಂದ್ರ ವಾರಣಾಸಿ. ಯಾವ್ದ್ರಿ? ವಾರಣಾಸಿ ಅಥವಾ ಬನಾರಸ್. 16 ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ ಮೊದಲನೇ ಮಹಾಜನಪದ ಅಂದಾಗ ಕಾಶಿ, ಈ ಜನಪದದ ಸ್ಥಾಪಕ ಅಂದಾಗ ಮನೋಜ್, ಇನ್ನು ಇವರ ರಾಜಧಾನಿ ಅಂದಾಗ ಬನಾರಸ್ ಅಥವಾ ವಾರಣಾಸಿ. ಇನ್ನು ಈ ಸಂದರ್ಭದಲ್ಲಿ ಈ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಕಾಶಿ ಮಹಾಜನಪದ ಏನ್ ಮಾಡ್ತಪ್ಪ ಅಂದ್ರ ಕೋಸಲ ಅಂತಕ್ಕಂಥ ಮತ್ತೊಂದು ಮಹಾಜನಪದದೊಂದಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಯುದ್ಧದಲ್ಲಿ ತೊಳಿತು. ಹೀಗಾಗಿ ಈ ಒಂದು ನಿರಂತರ ಯುದ್ಧದ ಪರಿಣಾಮದಿಂದಾಗಿ ಕೊನೆಗೆ
ಕೋಸಲ ಅಂತಕ್ಕಂಥ ಒಂದು ಮಹಾಜನಪದ ಏನು ಮಾಡಿಪ್ಪ ಅಂದ್ರೆ ಈ ಒಂದು ಕಾಶಿ ಮಹಾಜನಪದದ ಆಳ್ವಿಕೆಯನ್ನ ಅಂತ್ಯಗೊಳಿಸಿಬಿಡುತ್ತೆ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಈ ಒಂದು ಕಾಶಿ ಮಹಾಜನಪದ ಏನಾಯ್ತಪ್ಪ ಅಂದ್ರೆ ಕೋಸಲ ರಾಜ್ಯಕ್ಕೆ ಸಂಪೂರ್ಣವಾಗಿ ಶರಣಾಗತಗಿತ್ತು. ಇದು ಮೊದಲನೇ ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ಎರಡನೇ ಒಂದು ಮಹಾಜನಪದ ತೆಗೆದುಕೊಂಡಾಗ ಕೋಸಲ ಅಂತಕ್ಕಂಥ ಒಂದು ಎರಡನೇ ಜನಪದ. ಮೊದಲನೇ ಜನಪದ ಕಾಶಿ, ಸ್ಥಾಪಕ ಮನುಷ್ಯ, ರಾಜಧಾನಿ ವಾರಣಾಸಿ ಅಥವಾ ಬನಾರಸ್, ಉತ್ತರ ಪ್ರದೇಶದಲ್ಲಿ ಕಂಡು ಬರುತ್ತೆ ಇದು. ಇನ್ನು ಎರಡನೇ ಜನಪದ ಅಂತ ತೆಗೆದುಕೊಂಡಾಗ ಕೋಸಲ. ಈ ಕೋಸಲ ಮಹಾಜನಪದ ಏನ್ ಮಾಡಿಪ್ಪ ಅಂದ್ರೆ ಕಾಶಿ ಅಂತಕ್ಕಂಥ ಮಹಾಜನಪದವನ್ನ ಸಂಪೂರ್ಣವಾಗಿ ಹತ್ತಿಕ್ಕಿ ತನ್ನ ಒಂದು ಆಳ್ವಿಕೆಯನ್ನು ಆರಂಭಿಸಿದ. ಇನ್ನು ಈ ಕೋಸಲ ಮಹಾಜನಪದದ ಒಂದು ಹಿನ್ನೆಲೆಗೆ ಬಂದಾಗ ಇದು ಎರಡನೇ ಒಂದು ಜನಪದ. ಇನ್ನು ಈ ಕೋಸಲದ ಸ್ಥಾಪಕರ ಹಿನ್ನೆಲೆಗೆ ಬಂದಾಗ ಇದನ್ನ ಇಕ್ಷ್ವಾಕು ಸಂತತಿಯವರು ಸ್ಥಾಪನೆ ಮಾಡ್ತಾರೆ. ಯಾವ್ರಿ? ಇಕ್ಷ್ವಾಕು ಅಂತಕ್ಕಂಥ ಸಂತತಿಯವರು ಈ ಒಂದು ಕೋಸಲ ಮಹಾಜನಪದವನ್ನು ಸ್ಥಾಪನೆ ಮಾಡ್ತಾರೆ. ಎಷ್ಟನೇ ಜನಪದವನ್ರಿ? ಎರಡನೇ ಜನಪದವಾಗಿರ್ತಕ್ಕಂಥ ಕೋಸಲ ಮಹಾಜನಪದ ಅಂತ ತೆಗೆದುಕೊಂಡಾಗ ಇದನ್ನ ಸ್ಥಾಪನೆ ಮಾಡಿದವರು ಇಕ್ಷ್ವಾಕು ಸಂತತಿಯವರು. ಹೀಗಾಗಿ ಇಕ್ಷ್ವಾಕು ಸಂತತಿಯವರನ್ನ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಮಹಾಜನಪದಕ್ಕೆ ಮುಖ್ಯವಾಗಿ ಎರಡು ರಾಜಧಾನಿಗಳು ಕೊಂಡು ಬರ್ತಾವೆ. ಒಂದು ಆರಂಭಿಕ ರಾಜಧಾನಿ, ಇನ್ನೊಂದು ತದನಂತರದ ರಾಜಧಾನಿ. ಆರಂಭಿಕ ರಾಜಧಾನಿ ಅಂತ ತೆಗೆದುಕೊಂಡಾಗ ಅರ್ಲಿ ಕ್ಯಾಪಿಟಲ್ ಸಿಟಿ ಅಂತ ತೆಗೆದುಕೊಂಡಾಗ ಅಯೋಧ್ಯೆ. ಅಯೋಧ್ಯೆ ಏನಿದು ಕೋಸಲದ ಆರಂಭಿಕ ರಾಜಧಾನಿ. ತದನಂತರದಲ್ಲಿ ಇದರ ಒಂದು ರಾಜಧಾನಿ ಯಾವ್ದಪ್ಪ ಅಂತಂದ್ರ ಶ್ರಾವಸ್ತಿ. ಯಾವ್ದ್ರಿ? ಶ್ರಾವಸ್ತಿ. ಹೀಗೆ ಈ ಎರಡು ರೀತಿಯಾಗಿರ್ತಕ್ಕಂಥ ಒಂದು ರಾಜಧಾನಿ ಹೇಳ್ಕೊಂಡು ಬರ್ತವೆ. ಯಾವ್ದಕ್ರಿ? ಕೋಸಲ ಅಂತಕ್ಕಂಥ ಮಹಾಜನಪದಕ್ಕೆ ಇದನ್ನ ಸ್ಥಾಪನೆ ಮಾಡಿದವರು ಇಕ್ಷ್ವಾಕು ಸಂತತಿಯವರು. ಇನ್ನು ಈ ಕೋಸಲಕ್ಕೆ ಇರ್ತಕ್ಕಂಥ ರಾಜಧಾನಿಗಳು ಅಂದಾಗ ಆರಂಭಿಕ ರಾಜಧಾನಿ ಅಂದಾಗ ಅಯೋಧ್ಯೆ, ಎರಡನೇ ನಂತರದ ರಾಜಧಾನಿ ಅಂದಾಗ ಶ್ರಾವಸ್ತಿ. ಇನ್ನು ಈ ಕೋಸಲ ಮಹಾಜನಪದದ ಒಬ್ಬ ಶ್ರೇಷ್ಠ ರಾಜ ಯಾರಪ್ಪ ಅಂದ್ರ ಪ್ರಸೇನಜೀತ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಪ್ರಸೇನಜೀತ. ಈ ಪ್ರಸೇನಜೀತ ಯಾರಪ್ಪ ಅಂತಂದ್ರ ಈತ ಬುದ್ಧನ ಸಮಕಾಲೀನ ವ್ಯಕ್ತಿ, ಗೌತಮ ಬುದ್ಧನ ಒಂದು ಸಮಕಾಲೀನ ವ್ಯಕ್ತಿ. ಅಷ್ಟೇ ಅಲ್ಲದೆ ಅವನ ಒಂದು ಶಿಷ್ಯ ಅಂತಾನೆ ಹೇಳ್ಬೋದು ಅಥವಾ ಗೆಳೆಯ ಅಂತಾನೆ ಹೇಳ್ಬೋದು. ಕಾರಣ ಏನಪ್ಪಾ ಅಂದ್ರ ಗೌತಮ ಬುದ್ಧನಿಂದ ಪ್ರಭಾವಿತಗೊಂಡು ಆತನು ಸಹ ತನ್ನ ಒಂದು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನೆ. ಯಾರ್ರೀ? ಈ ಒಂದು ಕೋಸಲದ ಪ್ರಸೇನಜಿತ. ಇನ್ನು ಈ ಕೋಸಲದ ಪ್ರಸೇನಜಿತ ಏನ್ ಮಾಡಿತಾನಪ್ಪ ಅಂತಂದ್ರ ಮಗಧದಲ್ಲಿ ಕಂಡು ಬರ್ತಕ್ಕಂಥ ಹರ್ಯಂಕ ಮಣಿತನದ ಸಾಮ್ರಾಟ ಅಜಾತ ಶತ್ರು ಅಂತಕ್ಕಂಥ ವ್ಯಕ್ತಿಯೊಂದಿಗೆ, ಯಾರೊಂದಿಗೆ ರೀ? ಅಜಾತ ಶತ್ರು. ಹೀಗೆ ಈ ಅಜಾತ ಶತ್ರುವಿನೊಂದಿಗೆ ಏನ್ ಮಾಡಿತಾನಪ್ಪ ಅಂದ್ರ ವೈರತ್ವವನ್ನು ನಡೆಸಿರ್ತಾನೆ. ಕಾರಣ ಏನಪ್ಪಾ ಅಂದ್ರ ಈ ಒಂದು ಪ್ರಸೇನಜಿತ ಮತ್ತು ಅಜಾತ ಶತ್ರುವಿನ ಮಧ್ಯೆ ಒಂದು ಶತ್ರುತ್ವ ಇರುತ್ತೆ. ಹೀಗಾಗಿ ಆ ಒಂದು ಶತ್ರುತ್ವದ ಸಂದರ್ಭದಲ್ಲಿ ಇವರಿಬ್ಬರು ಹಗೆತನವನ್ನು ಸಾಧಿಸ್ತಿರ್ತಾರು. ಆ ಸಂದರ್ಭಕ್ಕೆ ಈ ಅಜಾತ ಶತ್ರು ಏನ್ ಮಾಡ್ತಾನಪ್ಪ ಅಂದ್ರ ಪ್ರಸೇನಜಿತನನ್ನ ಸೋಲಿಸಿದಾಗ ಅವನಿಂದ ಸುತ್ತಿರ್ತಕ್ಕಂಥ ಪ್ರಸೇನಜಿತ ಏನ್ ಮಾಡ್ತಾನಪ್ಪ ಅಂದ್ರ ಅಜಾತ ಶತ್ರುವಿನೊಂದಿಗೆ ವೈರತ್ವವನ್ನು ಮುಂದುವರಿಸೋದ್ರ ಬದಲಾಗಿ ಅವನೊಂದಿಗೆ ತನ್ನ ಒಂದು ವೈವಾಹಿಕ ಸಂಬಂಧ ಹೊಂತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಪ್ರಸೇನಜಿತ ತನ್ನ ಮಗಳಾಗಿರ್ತಕ್ಕಂತಹ ವಜೀರಾ ಎಂಬುವಳನ್ನ, ಯಾರನ್ರಿ? ತನ್ನ ಮಗಳಾಗಿರ್ತಕ್ಕಂಥ ವಜೀರಾ ಎಂಬುವಳನ್ನ ಈ ಅಜಾತ ಶತ್ರುವಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಯಾರ್ರೀ? ಈ ಕೋಸಲದ ಪ್ರಸೇನಜಿತ ಅಂತಕ್ಕಂಥ ವ್ಯಕ್ತಿ. ಯಾರಿಗ್ರಿ? ಈ ಅಜಾತ ಶತ್ರುವಿಗೆ. ಇವನಿಗೆ ಆರಂಭಿಕ ಹೆಸರು ಕುಣಿಕ ಅಂತ ಕರೀತಾರೆ. ಯಾರ ಹೆಸರಿದ? ಅಜಾತ ಶತ್ರುವಿನ ಹೆಸರು, ಆರಂಭಿಕ ಹೆಸರು. ಇನ್ನು ಅಜಾತ ಶತ್ರು ಅಂತ ತೆಗೆದುಕೊಂಡಾಗ ಎದಕ್ಕೆ ನೆನಪಿಡ್ಕೋಬೇಕ್ರಮ? ಪಾಟಲಿಪುತ್ರ ನಗರವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ. ಹೀಗೆ ಒಟ್ಟಾರೆಯಾಗಿ ಮಹಾಜನಪದಗಳಲ್ಲಿ ಎರಡನೇ ಜನಪದ ತೆಗೆದುಕೊಂಡಾಗ ಕೋಸಲ್, ಇದನ್ನು ಸ್ಥಾಪನೆ ಮಾಡಿದವರು ಇಕ್ಷ್ವಾಕು ಸಂತತಿಯವರು. ತದನಂತರದ ಇವರ ಆರಂಭಿಕ ರಾಜಧಾನಿ ಅಯೋಧ್ಯ, ಎರಡನೇ ರಾಜಧಾನಿ ತದನಂತರದಲ್ಲಿ ಶ್ರಾವಸ್ತಿ. ಇನ್ನು ಇದನ್ನ ಆಳ್ವಿಕೆ ಮಾಡ್ತಕ್ಕಂಥ ಪ್ರಬಲ ದೊರೆ ಯಾರಪ್ಪ ಅಂದ್ರ ಪ್ರಸೇನಜಿತ. ಪ್ರಸೇನಜಿತ ಯಾರೊಂದಿಗೆ ವೈರತ್ವ ಹೊಂದಿದ? ಅಜಾತ ಶತ್ರುವಿನೊಂದಿಗೆ. ಕೊನೆಗೇನೈತ್ರಿ? ಪ್ರಸೇನಜಿತ ತನ್ನ ಮಗಳಾಗಿರ್ತಕ್ಕಂಥ ವಜೀರಾಳನ್ನ ಅಜಾತ ಶತ್ರುವಿಗೆ ಕೊಟ್ಟು ವಿವಾಹವನ್ನು ಮಾಡಿದ. ಇದು ಎರಡನೇ ಜನಪದದ ಒಂದು ಸಂಪೂರ್ಣ ಪರಿಚಯ. ಇನ್ನು ಮೂರನೇ ಒಂದು ಜನಪದ ತೆಗೆದುಕೊಂಡಾಗ ಅಂಗ. ಮೂರನೇ ಜನಪದ ಯಾವ್ದ್ರಿ? ಅಂಗ. ಇನ್ನು ಇದು ಮಗಧ ಸಾಮ್ರಾಜ್ಯದ ಪೂರ್ವಕ್ಕೆ ಕಂಡು ಬರುತ್ತೆ. ಯಾವ್ದ್ರಿ? ಈ ಅಂಗ ಅಂತಕ್ಕಂಥ ಒಂದು ಮಹಾಜನಪದ. ಹೀಗೆ ಮಗಧ ಸಾಮ್ರಾಜ್ಯದ ಪೂರ್ವಕ್ಕೆ ಕಂಡು ಬರ್ತಕ್ಕಂಥ ಈ ಅಂಗ ಮಹಾಜನಪದ ಅಂತ ತೆಗೆದುಕೊಂಡಾಗ ಇದು ಬಿಹಾರದಲ್ಲಿ ಕಂಡು ಬರ್ತಕ್ಕಂತಹ ಭಾಗಲ್ಪುರ್ ಮತ್ತು ದೋಂಗೀರ್ ಪ್ರದೇಶಗಳನ್ನು ಒಳಗೊಂಡಿದೆ. ಯಾವ್ದ್ರಿ? ಬಿಹಾರದಲ್ಲಿ ಕಂಡು ಬರ್ತಕ್ಕಂಥ ಭಾಗಲ್ಪುರ್
ಮತ್ತು ಧೋಂಗೀರ್ ಅಂತಕ್ಕಂಥ ಒಂದು ಜಿಲ್ಲೆಗಳನ್ನ ಆ ಜಿಲ್ಲೆಗಳ ಒಂದು ಪ್ರದೇಶಗಳನ್ನ ಒಳಗೊಂಡಿತ್ತು. ಯಾವ್ದ್ರಿ? ಈ ಅಂಗ ಮಹಾಜನಪದ. ಇನ್ನು ಈ ಅಂಗ ಮಹಾಜನಪದದ ಒಂದು ರಾಜಧಾನಿಯ ಹಿನ್ನೆಲೆಗೆ ಬಂದಾಗ ಚಂಪಾ ಎನ್ನುವುದೇನಾಗಿತ್ತಪ್ಪ ಅಂತಂದ್ರೆ ಈ ಒಂದು ಅಂಗ ಮಹಾಜನಪದದ ರಾಜಧಾನಿಯಾಗಿತ್ತು. ಅಷ್ಟೇ ಅಲ್ಲದೆ ಈ ಚಂಪಾ ಪ್ರಾಚೀನ ಕಾಲದ ಒಂದು ಪ್ರಸಿದ್ಧ ವ್ಯಾಪಾರಿ ಕೇಂದ್ರವಾಗಿತ್ತು. ಯಾವುದ್ರಿ? ಈ ಒಂದು ಚಂಪಾ. ಅಷ್ಟೇ ಅಲ್ಲದೆ ಈ ಒಂದು ಅಂಗ ಮಹಾಜನಪದದಲ್ಲಿ ಕಂಡುಬರ್ತಕ್ಕಂಥ ಒಬ್ಬ ಪ್ರಸಿದ್ಧ ವ್ಯಕ್ತಿ ಯಾರಪ್ಪ ಅಂದ್ರೆ ಕರ್ಣ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಕರ್ಣ. ಹೀಗೆ ಈ ಕರ್ಣ ಏನಕ್ಕಂಪ ಅಂತಂದ್ರೆ ಈ ಒಂದು ಅಂಗ ಮಹಾಜನಪದದ ಒಡೆಯನಾಗಿ ಆಳ್ವಿಕೆ ಮಾಡ್ತಿರ್ತಾನೆ. ಇದು ಅಂಗ ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ಅಂಗ ಮಹಾಜನಪದವನ್ನು ನೋಡಿದ ನಂತರ ತದನಂತರದ ನಾವು ಚರ್ಚೆ ಮಾಡ್ತಕ್ಕಂಥ ವಿಷಯ ಮಗಧ್ ಅಂತಕ್ಕಂತಹ ಒಂದು ಜನಪದ. ಮಗಧ್ ತದನಂತರದಲ್ಲಿ ಒಂದು ಸಾಮ್ರಾಜ್ಯ ಕಥೆ, ಅದಕ್ಕಿಂತಲೂ ಮುಂಚೆ ಏನಾಗಿತ್ತು? ಒಂದು ಮಹಾಜನಪದ ಆಗಿತ್ತು. ಹೀಗಾಗಿ ಈ ಒಂದು ಮಗಧ್ ಮಹಾಜನಪದದ ಹಿನ್ನೆಲೆಗೆ ಬಂದಾಗ ಇದನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂತಂದ್ರೆ ಮಹಾಭಾರತದಲ್ಲಿ ಕಂಡು ಬರ್ತಕ್ಕಂಥ ವಸುವಿನ ಮಕ್ಕಳು ಜರಾಸಂಧ ಮತ್ತು ಬೃಹದ್ದತ. ಹೀಗೆ ಜರಾಸಂಧ ಮತ್ತು ಬೃಹದ್ದತ ಅಂತಕ್ಕಂಥ ವ್ಯಕ್ತಿಗಳು ಈ ಒಂದು ಮಗಧ್ ಮಹಾಜನಪದವನ್ನು ಸ್ಥಾಪನೆ ಮಾಡ್ತಾರೆ. ಇದು ಮುಂದೊಂದು ದಿನ ಏನಾಕತ್ರಿ? ಒಂದು ಸಾಮ್ರಾಜ್ಯವೇ ಮಾರ್ಪಡುತ್ತೆ. ಆ ಸಂದರ್ಭದಲ್ಲಿ 5 ಸಂತತಿಗಳು ಆಳ್ವಿಕೆ ಮಾಡ್ತಾರೆ. ಯಾವುದ್ರಲ್ಲಿ? ಮಗಧದಲ್ಲಿ. ಇನ್ನು ಜರಾಸಂಧ ಮತ್ತು ಬೃಹದ್ದತೆಯಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಮಗಧ್ ಮಹಾಜನಪದ ನೋಡ್ತಕ್ಕಂಥ ಸಂದರ್ಭದಲ್ಲಿ ಇದಕ್ಕೂ ಸಹ 2 ರಾಜಧಾನಿ ಹೇಳ್ಕೊಂಡು ಬರ್ತವೆ. ಉದಾಹರಣೆಗೆ ಆರಂಭಿಕ ರಾಜಧಾನಿ ಅಂತ ಹೇಳ್ಕೊಂಡಾಗ ರಾಜಗೃಹ. ಇದಕ್ಕೆ ಗಿರಿವಜ್ರ ಅಂತ ಕರಿತಿದ್ರಿ. ಏನಂತ ಕರಿತಿದ್ರಿ? ಗಿರಿವಜ್ರ. ರಾಜಗೃಹಕ್ಕೆ ಗಿರಿವಜ್ರ ಅಂತ ಕರೀತಾರೆ. ಇದು ಅವರ ಒಂದು ಅರ್ಲಿ ಕ್ಯಾಪಿಟಲ್ ಸಿಟಿ, ಆರಂಭಿಕ ರಾಜಧಾನಿ. ಇನ್ನು 2ನೇ ಒಂದು ರಾಜಧಾನಿ ಅಂತ ಇಕೊಂಡಾಗ ತದನಂತರದಲ್ಲಿ ಪಾಟಲಿಪುತ್ರ. ಪಾಟಲಿಪುತ್ರ ಇವರ ಒಂದು 2ನೇ ರಾಜಧಾನಿ ಅಂತ ಹೇಳ್ಬೋದು. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಜರಾಸಂಧ ಮತ್ತು ಬೃಹದ್ದತರಿಂದ ಸ್ಥಾಪನೆಗೊಂಡಿರ್ತಕ್ಕಂಥ ಈ ಒಂದು ಮಗಧ್ ಮಹಾಜನಪದ ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಮಗಧ ಮಹಾಜನಪದ ಜನ್ಮವನ್ನು ತಾತಕ್ಕಂಥ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ ವೈದಿಕ ಧರ್ಮದ ವಿರುದ್ಧ ಸೇಡು ತೀರಿಸಿಕೊಳ್ಳುವ ಸಲುವಾಗಿ. ಹೀಗಾಗಿ ವೈದಿಕ ಧರ್ಮದಿಂದ ವಂಚಿತಗೊಂಡು ಅಥವಾ ವೈದಿಕ ಧರ್ಮದಿಂದ ತಿರಸ್ಕೃತಗೊಂಡಿರ್ತಕ್ಕಂಥ ವ್ಯಕ್ತಿಗಳು ಏನು ಮಾಡಪ್ಪ ಅಂದ್ರೆ ವೈದಿಕ ಧರ್ಮಕ್ಕೆ ವಿರುದ್ಧವಾಗಿ ಈ ಒಂದು ಮನೆತನವನ್ನ ಸ್ಥಾಪನೆ ಮಾಡಿದ ಅಂತ ಹೇಳ್ಬೋದು. ಯಾವ್ದ್ರಿ? ಮಗಧ್ ಅಂತಕ್ಕಂಥ ಒಂದು ಮನೆತನವನ್ನ. ಇನ್ನು ಈ ಮಗಧ್ ಮನೆತನ ಮುಂದೆ ಹೋದಂತೆ ಎಷ್ಟು ಮನೆತನ ಆಳ್ವಿಕೆ ಮಾಡ್ತಾವ ಅಂತ ಹೇಳ್ರಿ? 5 ಮನೆತನಗಳು ಅಥವಾ 5 ಸಂತತಿಗಳು ಆಳ್ವಿಕೆ ಮಾಡಿದ್ರು. ಉದಾಹರಣೆಗೆ ಪ್ರದ್ಯೂತ, ಹರ್ಯಂಕ, ಶಿಶುನಾಗ, ನಂತರ ನಂದ, ಮೌರ್ಯ. ಹೀಗೆ ಈ 5 ಸಂತತಿಗಳು ಆಳ್ವಿಕೆ ಮಾಡ್ತಾವ. ಯಾವ ಮನೆತನದಲ್ಲಿ? ಈ ಒಂದು ಮಗಧ್ ಸಾಮ್ರಾಜ್ಯವಾದಂಥ ಕಾಲಾವಧಿಯಲ್ಲಿ. ಅದಕ್ಕಿಂತಲೂ ಮುಂಚೆ ಇದೊಂದು ಮಹಾಜನಪದ ಅಂತ ಹೇಳ್ಬೋದು. ಮತ್ತೆ ಇದರ ಬಗ್ಗೆ ಮತ್ತೆ ಮುಂದಿನ ತರಗತಿಯಲ್ಲಿ ವಿವರ ಸಹಿತವಾಗಿರ್ತಕ್ಕಂಥ ಒಂದು ಚರ್ಚೆಯನ್ನು ಕೈಗೊಂಡು ಇನ್ನು ಈ ಮಗಧ್ ಮಹಾಜನಪದ ಅಥವಾ ಈ ಮಗಧ್ ಸಾಮ್ರಾಜ್ಯ ತೆಗೆದುಕೊಂಡು ಇಲ್ಲಿ ಕಂಡು ಬರ್ತಕ್ಕ ಪ್ರಸಿದ್ಧ ವ್ಯಕ್ತಿ ಅಂದಾಗ ಬಿಂಬಸಾರ ಮತ್ತು ಅಜಾತಶತ್ರು ಅಂತ ಹೇಳ್ಬೋದು. ಹರ್ಯಕ ಸತತದಲ್ಲಿ ಕಂಡು ಬರ್ತಕ್ಕಂಥ ವ್ಯಕ್ತಿಗಳು. ಅವರ ಕಾಲಾವಧಿಯಲ್ಲಿ ಇದು ಅತಿ ಹೆಚ್ಚಿನ ಒಂದು ಪ್ರಸಿದ್ಧಿಯನ್ನು ಪಡೆದುಕೊಳ್ಳುತ್ತದೆ. ಇದು ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ 4ನೇ ಒಂದು ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ತದನಂತರದಲ್ಲಿ ನಾವು ನೋಡ್ತಕ್ಕಂಥ 5ನೇ ಒಂದು ಮಹಾಜನಪದ. ಆ 5ನೇ ಒಂದು ಮಹಾಜನಪದ ಯಾವ್ದಪ್ಪ ಅಂತಂದ್ರೆ ರುಜ್ಜಿ ಅಂತಕ್ಕಂಥ ಒಂದು ಜನಪದ. ಯಾವ್ದ್ರಿ? ರುಜ್ಜಿ ಅಥವಾ ಇದನ್ನ ವಜ್ಜಿ ಅಂತಾನೂ ಕರೀತಾರೆ. ಮಗಧದ ನಂತರ ಕಂಡು ಬರ್ತಕ್ಕಂಥ 5ನೇ ಒಂದು ಮಹಾಜನಪದ ಯಾವಪ್ಪ ಅಂದ್ರೆ ರುಜ್ಜಿ ಅಂತಕ್ಕಂಥ ಒಂದು ಮಹಾಜನಪದ. ಇನ್ನು ಈ ರುಜ್ಜಿ ಅಂತಕ್ಕಂಥ ಒಂದು ಮಹಾಜನಪದವನ್ನು ತೆಗೆದುಕೊಂಡಾಗ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮುಜಾಪುರ್ ಜಿಲ್ಲೆಗಳನ್ನ ಒಳಗೊಂಡಿತ್ತು. ಯಾವುದ್ರಿ? ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಮುಜಾಪುರ್ ಜಿಲ್ಲೆಗಳನ್ನ ಒಳಗೊಂಡಿತ್ತು. ಮುಜಾಪುರ್ ಜಿಲ್ಲೆಗಳನ್ನ ಒಳಗೋದು ಅಷ್ಟೇ ಅಲ್ಲದೆ ಈ ಒಂದು ರುಜ್ಜಿ ಮಹಾಜನಪದದ ಒಂದು ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರೆ ವೈಶಾಲಿ ಅಂತಕ್ಕಂಥ ಸ್ಥಳ. ಯಾವ್ದ್ರಿ? ವೈಶಾಲಿ. ಇದು ಅದರ ಒಂದು ಕ್ಯಾಪಿಟಲ್ ಸಿಟಿ, ರಾಜಧಾನಿ. ಯಾವುದ್ರಿ? ರುಜ್ಜಿ ಅಂತಕ್ಕಂಥ ಮಹಾಜನಪದದ ಒಂದು ರಾಜಧಾನಿ. ಯಾವ್ದ್ರಿ? ವೈಶಾಲಿ. ಅಷ್ಟೇ ಅಲ್ಲದೆ ಈ ಒಂದು ರುಜ್ಜಿ ಮಹಾಜನಪದ ಅಂತ ಹೇಳ್ಕೊಂಡಾಗ ಇದು 8 ಪಂಗಡಗಳಿಂದ ಕೂಡಿತು. ಎಷ್ಟು ಪಂಗಡಗಳಿಂದ ಕೂಡಿತ್ರಿ? 8 ಪಂಗಡಗಳಿಂದ. ಉದಾಹರಣೆಗೆ ವಿದೇಹ, ಲಿಚ್ಛಾವಿ, ಜ್ಞಾತ್ರಿಕ
ಹೀಗೆ ಈ ರೀತಿಯಾಗಿರ್ತಕ್ಕಂಥ 8 ಪಂಗಡಗಳನ್ನ ಒಳಗೊಂಡಿದೆ. ಯಾವ್ದ್ರಿ? ರುಜ್ಜಿ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ರುಜ್ಜಿ ಮಹಾಜನಪದದಲ್ಲಿ ರಾಜರ ಆಳ್ವಿಕೆ ಕಂಡು ಬರೋದು. ಹೀಗೆ ಯಾವುದೇ ರಾಜರ ಆಳ್ವಿಕೆ ಕಂಡು ಬರದರೆ ಎಂತಕ್ಕಂಥ ಸಂದರ್ಭದಲ್ಲಿ ಹಿರಿಯರ ಗುಂಪು ಅಥವಾ ಹಿರಿಯರ ಸಭೆಯ ಮೂಲಕ ಏನ್ ಮಾಡ್ತಾರಪ್ಪ ಅಂದ್ರ ತಮ್ಮ ಒಂದು ಆಳ್ವಿಕೆ ನಡೆಸಿದ್ರು. ಯಾವ ಮಹಾಜನಪದದಲ್ಲಿ? ರುಜ್ಜಿ ಅಂತಕ್ಕಂಥ ಒಂದು ಮಹಾಜನಪದದಲ್ಲಿ. ಎಷ್ಟನೇದ್ರಿದ? 5ನೇ ಒಂದು ಮಹಾಜನಪದ. ಇನ್ನು 6ನೇ ಒಂದು ಮಹಾಜನಪದ ಅಂತ ತಿಳ್ಕೊಂಡಾಗ ಆ ಒಂದು 6ನೇ ಮಹಾಜನಪದ ಯಾವಪ್ಪ ಅಂದ್ರ ಮಲ್ಲ ಅಂತಕ್ಕಂಥ ಒಂದು ಜನಪದ. ಯಾವ್ದ್ರಿ? ಮಲ್ಲ. ಇದು ತದನಂತರದಲ್ಲಿ ಒಂದು ಗಣರಾಜ್ಯವಾಗಿ ಮಾರ್ಪಡೋದು. ಹೀಗಾಗಿ ಅದಕ್ಕಿಂತಲೂ ಮುಂಚೆ ಇದೊಂದೇನಪ್ಪಾ ಅಂತಂದ್ರ ಮಹಾಜನಪದ. ಇನ್ನು ಈ ಮಲ್ಲ ಅಂತ ತೆಗೆದುಕೊಂಡಾಗ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಗೋರಖ್ಪುರ್ ಮತ್ತು ಕುಶಿನಗರದ ಪ್ರದೇಶಗಳನ್ನ ಒಳಗೊಂಡಿದೆ. ಯಾವ್ದ್ರಿ? ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಗೋರಖ್ಪುರ್ ಮತ್ತು ಕುಶಿನಗರಗಳನ್ನ ಒಳಗೊಂಡಿದೆ. ಹೀಗೆ ಈ ಭಾಗಗಳನ್ನ ಒಳಗೊಂಡು ಆಳ್ವಿಕೆ ಮಾಡ್ತಕ್ಕಂಥ ಈ ಒಂದು ಮಲ್ಲ ಮಹಾಜನಪದದ ಹಿನ್ನೆಲೆಗೆ ಬಂದಾಗ ಇದಕ್ಕೂ ಸಹ 7 ರಾಜಧಾನಿಗಳು ಕೊಂಡು ಬರ್ತಾವ. ಆ 7 ರಾಜಧಾನಿಗಳು ಯಾವಪ್ಪ ಅಂದ್ರ ಒಂದು ಪಾವ ಅಂತಕ್ಕಂಥ ರಾಜಧಾನಿ, ಮತ್ತೊಂದು ಕುಶಿನಗರ ಅಂತಕ್ಕಂಥ ಒಂದು ರಾಜಧಾನಿ. ಇನ್ನು ಕುಶಿನಗರ ಅಂದ್ರೆ ನಾವೇನ್ ನೆನ್ಪಿಡ್ಕೋಬೇಕ್ರಿ? ಬುದ್ಧ ನಿರ್ವಾಣ ಹೊಂದಿದ ಸ್ಥಳ. ಯಾವ್ದ್ರಿ? ಕುಶಿನಗರ. ಹೀಗೆ ಒಟ್ಟಾರೆಯಾಗಿ ರುಜ್ಜಿ ಗಣರಾಜ್ಯವನ್ನ ಮಗಧ ಸಾಮ್ರಾಜ್ಯ ತನ್ನ ಹಿಡಿತಕ್ಕೆ ತೆಗೆದುಕೊಂಡ ನಂತರ ತದನಂತರದಲ್ಲಿ ಮಲ್ಲ ಅಂತಕ್ಕಂಥ ಒಂದು ಗಣರಾಜ್ಯ ಕಂಡು ಬರುತ್ತೆ. ಹೀಗೆ ಈ ಮಲ್ಲ ಗಣರಾಜ್ಯ ಅಂತ ತೆಗೆದುಕೊಂಡಾಗ ಇದು ಉತ್ತರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಗೋರಖ್ಪುರ್ ಜಿಲ್ಲೆಯ ಒಂದು ಭೂಭಾಗವನ್ನು ಒಳಗೊಂಡಿದ್ದ. ಜೊತೆಗೆ ಇದಕ್ಕೂ ಸಹ 2 ರಾಜಧಾನಿಗಳಿದ್ದು. ಒಂದು ಪಾವ ಅಂತಕ್ಕಂಥ ರಾಜಧಾನಿ, ಇನ್ನೊಂದು ಕುಶಿನಗರ ಅಂತಕ್ಕಂಥ ಒಂದು ರಾಜಧಾನಿ. ಹೀಗೆ ಈ 2 ರೀತಿಯಾಗಿರ್ತಕ್ಕಂಥ ಆಡಳಿತ ವಿಭಾಗಗಳನ್ನ ಹೊಂದಿದ ಕಾರಣಕ್ಕಾಗಿ 2 ರಾಜಧಾನಿ ಹೇಳ್ಕೊಂಡು ಬರ್ತಾವೆ. ಇದು 6ನೇ ಒಂದು ಮಹಾಜನಪದದ ಒಂದು ಪರಿಚಯ. ಇನ್ನಂತರ 7ನೇ ಒಂದು ಮಹಾಜನಪದ ಯಾವಪ್ಪ ಅಂತಂದ್ರೆ 7ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ಚೇದಿ ಅಂತಕ್ಕಂಥ ಒಂದು ಮಹಾಜನಪದ. ಯಾವ್ದ್ರಿ? ಚೇದಿ. ಈ ಚೇದಿ ಅಂತಕ್ಕಂಥ ಮಹಾಜನಪದ ಮುಂದೊಂದು ದಿನ ಕಳಿಂಗ ಅಂತಕ್ಕಂಥ ಒಂದು ಪ್ರಬಲ ಸಾಮ್ರಾಜ್ಯವೇ ಮಾರ್ಪಡುತ್ತೆ. ಯಾವ್ದ್ರಿ? ಚೇದಿ ಅಂತಕ್ಕಂಥ ಒಂದು ಮಹಾಜನಪದ. ಇನ್ನು ಈ ಚೇದಿ ಮಹಾಜನಪದದ ಒಂದು ಹಿನ್ನೆಲೆಗೆ ಬಂದಾಗ ಇದು ಮಹಾಜನಪದದಲ್ಲಿ ಕಂಡುಬರ್ತಕ್ಕಂಥ ಒಂದು ಪ್ರಮುಖ ಪ್ರದೇಶ ಅಥವಾ ಪ್ರಮುಖ ಮನೆತನ ಅಂತ ಹೇಳ್ಬೋದು. ಇನ್ನು ಈ ಮನೆತನದ ಒಂದು ಹಿನ್ನೆಲೆಗೆ ಬಂದಾಗ ಇದು ಬುಂದೇಲ್ಖಂಡದ ಒಂದು ಪೂರ್ವ ಭಾಗವನ್ನು ಒಳಗೊಂಡು ಆಳ್ವಿಕೆ ಮಾಡ್ತದೆ. ಯಾವ ಪ್ರದೇಶ ಅದ್ರಿ? ಬುಂದೇಲ್ಖಂಡ್. ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥ ಬುಂದೇಲ್ಖಂಡ್ ಅಂತಕ್ಕಂಥ ಒಂದು ಪ್ರದೇಶದ ಈ ಬುಂದೇಲ್ಖಂಡ್ ಪ್ರದೇಶದ ಒಂದು ಭಾಗವನ್ನ ಒಳಗೊಂಡಂತೆ ತನ್ನ ಒಂದು ಆಳ್ವಿಕೆ ನಡೆಸ್ತದೆ. ಯಾವ್ದ್ರಿ? ಈ ಚೇದಿ ಅಂತಕ್ಕಂಥ ಒಂದು ಮಹಾಜನಪದ. ಅಷ್ಟೇ ಅಲ್ಲದೆ ಇದೇ ಚೇದಿ ಮಹಾಜನಪದದ ಒಂದು ರಾಜಧಾನಿ ಯಾವ್ದಾಗಿತ್ತಪ್ಪ ಅಂತಂದ್ರ ಸೂಕ್ತಿಮತಿ. ಯಾವ್ದ್ರಿ? ಸೂಕ್ತಿಮತಿ. ಸೂಕ್ತಿಮತಿ ಏನಾಗಿತ್ತಪ್ಪ ಅಂದ್ರ ಇದರ ಒಂದು ರಾಜಧಾನಿ ಆಗಿತ್ತು. ಅಷ್ಟೇ ಅಲ್ಲದೆ ಇದಕ್ಕೆ ಮತ್ತೊಂದು ಹೆಸರಿಂದ ಕರೀತಾರೆ. ಉದಾಹರಣೆಗೆ ತಿಸ್ವತೀರತಿ. ತಿಸ್ವತೀರತೆ ಇದು ಸೂಕ್ತಿಮತೆ ಇನ್ನೊಂದು ಹೆಸರು. ನೀವು ಸೂಕ್ತಿಮತಿ ಅಂತ ನೆನಪಿಟ್ಟುಕೊಂಡ್ರೆ ಸಾಕು. ಇದು ಯಾವ್ದ್ರಿಂದ? ಚೇದಿ ಅಂತಕ್ಕಂಥ ಮಹಾಜನಪದದ ಒಂದು ರಾಜಧಾನಿ. ಯಾವ್ದ್ರಿ? ಸೂಕ್ತಿಮತಿ. ಇದಕ್ಕೆ ಇನ್ನೊಂದು ಹೆಸರಿಂದ ತೀಸ್ವರತಿ ಅಂತಾನೂ ಕರೀತಾರೆ. ಹಲವಾರು ಪುಸ್ತಕಗಳಲ್ಲಿ ಹಲವಾರು ರೀತಿಯ ವಿವರಣೆ ಕಂಡು ಬರ್ತದೆ. ಹೀಗೆ ಒಟ್ಟಾರೆಯಾಗಿ ಈ ರಾಜಧಾನಿಗಳನ್ನು ನೋಡಿದ ನಂತರ ಇದೇ ಚೇದಿ ಮನೆತನ ತೆಗೆದುಕೊಂಡಾಗ ಇದು ಕೇವಲ ಒಂದು ಮಹಾಜನಪದ ಅಷ್ಟೇ ಅಲ್ಲದೆ ಪ್ರಾಚೀನ ಭಾರತದಲ್ಲಿ ಕಂಡು ಬರ್ತಕ್ಕಂಥ ಒಂದು ಪ್ರಮುಖ ಪಂಗಡ ಅಂತ ಹೇಳ್ಬೋದು. ಯಾವ್ದ್ರಿ? ಚೇದಿ ಅಂತಕ್ಕಂಥ ಒಂದು ಪಂಗಡ. ಇದು 7ನೇ ಮಹಾಜನಪದ ಆಗಿರ್ತಕ್ಕಂಥ ಚೇದಿ ಅಂತಕ್ಕಂಥ ಒಂದು ಮಹಾಜನಪದ ಸಂಕ್ಷಿಪ್ತ ವಿವರಣೆ. ಇನ್ನು 8ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ವತ್ಸ ಅಂತಕ್ಕಂಥ ಒಂದು ಮಹಾಜನಪದ. ಯಾವ್ದ್ರಿ? ವತ್ಸ ಅಂತಕ್ಕಂಥ. ಇನ್ನು ಈ ವತ್ಸ ಮಹಾಜನಪದವನ್ನ ಪೌರವ ಅರಸರು ಆಳ್ವಿಕೆ ಮಾಡ್ತಿರ್ತಾರೆ. ಯಾವ ಅರಸರ್ರಿ? ಪೌರವ ಅರಸರು. ಹೀಗೆ ಈ ಪೌರವ ಅರಸರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ವತ್ಸ ಮಹಾಜನಪದ ರಾಜಧಾನಿ ಯಾವಪ್ಪ ಅಂದ್ರ ಕೌಶಂಬಿ ಅಂತಕ್ಕಂಥ ಒಂದು ಸ್ಥಳ. ಈ ಒಂದು ಕೌಶಂಬಿನ ತಮ್ಮ ರಾಜಧಾನಿ ಮಾಡಿಕೊಂಡು ಈ ಒಂದು ವಸ್ತ ಮಹಾಜನಪದ ಆಳ್ವಿಕೆ ಮಾಡ್ತಾರೆ. ಇನ್ನು ಈ ಒಂದು ಮಹಾಜನಪದವನ್ನು ನೋಡ್ತಕ್ಕಂಥ ಸಂದರ್ಭದಲ್ಲಿ ಈ ಕೌಶಂಬಿಯ ಒಂದು ಸಂಕ್ಷಿಪ್ತ ಹಿನ್ನೆಲೆಗೆ ಬಂದಾಗ ಈ ಕೌಶಂಬಿ ಅಂತಕ್ಕಂಥ ನಗರ ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರ ಕುಸುಂಬ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಯಾರ್ರೀ? ಕುಸುಂಬ ಅಂತಕ್ಕಂಥ ವ್ಯಕ್ತಿ ಈ ಕೌಸಂಬಿ ನಗರವನ್ನು ನಿರ್ಮಾಣ ಮಾಡ್ತಾರೆ. ಇನ್ನು ಬೌದ್ಧ ಸಾಹಿತ್ಯದಲ್ಲಿ ಮತ್ತೊಂದು ಹೆಸರಿಂದ ಕರೀತಾರೆ. ಉದಾಹರಣೆಗೆ ಕುಸುಂಬ ಅಂತಕ್ಕಂಥ ಮರದಿಂದಾಗಿ ಈ ಕೌಸಂಬಿ ಎಂಬ ಹೆಸರು ಬಂದಿತ್ತು ಅಂತ ಹೇಳ್ತಾರೆ. ಹೀಗೆ ಒಟ್ಟಾರೆಯಾಗಿ ಏನೇ ಇರಲಿ
ಈ ಒಂದು ಕೌಶಂಬಿ ನಗರವನ್ನ ಅಥವಾ ಈ ಕೌಸಂಬಿಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ವ್ಯಕ್ತಿ ಏನಪ್ಪ ಅಂದ್ರೆ ಕುಸುಂಬ ಅಂತಕ್ಕಂಥ ವ್ಯಕ್ತಿ. ಇನ್ನು ಈ ಕೌಸಂಬಿ ಅನ್ನೋದೇನ್ರಿ ವತ್ಸ ಮಹಾ ಜನಪದದ ಒಂದು ಪ್ರಮುಖ ರಾಜಧಾನಿ. ಇನ್ನು ಈ ವತ್ಸ ಮಹಾ ಜನಪದದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಮುಖ ದೊರೆ ಯಾರಪ್ಪ ಅಂತಂದ್ರ ಉದಯನ್ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಉದಯನ್ ಅಂತಕ್ಕಂಥ ವ್ಯಕ್ತಿ. ಹೀಗಾಗಿ ಈ ಉದಯನ್ ಅಂತಕ್ಕಂಥ ವ್ಯಕ್ತಿ ವತ್ಸ ಮಹಾಜನಪದದ ಒಂದು ಪ್ರಮುಖ ಅರಸನಾಗಿ ಕಂಡು ಬರ್ತಾನೆ. ಇನ್ನು ಈ ಅರಸನಾಗಿರ್ತಕ್ಕಂಥ ಉದಯನ್ ಏನ್ ಮಾಡಿರ್ತಾನಪ್ಪ ಅಂತಂದ್ರ ಈತ ಆವಂತಿಯ ದೊರೆಯಾಗಿರ್ತಕ್ಕಂಥ ಪ್ರದ್ಯೂತ ಅಂತಕ್ಕಂಥ ವ್ಯಕ್ತಿಯೊಂದಿಗೆ, ಯಾರೊಂದಿಗೆ ರೀ? ಈ ಪ್ರದ್ಯೂತ ಅಂತಕ್ಕಂಥ ವ್ಯಕ್ತಿಯೊಂದಿಗೆ ಏನ್ ಮಾಡ್ತಿರ್ತಾನಪ್ಪ ಅಂದ್ರ ಹಗೆತನವನ್ನ ಸಾಧಿಸ್ತಿರ್ತಾನೆ. ಯಾರೊಂದಿಗೆ ರೀ? ಪ್ರದ್ಯೂತನೊಂದಿಗೆ. ಯಾರ್ರೀ? ಉದಯನ್ ಅಂತಕ್ಕಂಥ ವ್ಯಕ್ತಿ. ಹೀಗೆ ಉದಯನ್ ಮತ್ತು ಪ್ರದ್ಯೂತನ ಮಧ್ಯೆ ಒಂದು ವೈರತ್ವ ಇರುತ್ತೆ. ಹೀಗಾಗಿ ಈ ಸಂದರ್ಭದಲ್ಲಿ ಈ ಉದಯನ್ನನ್ನ ಈ ಪ್ರದ್ಯೂತ ಏನ್ ಮಾಡ್ತಾನಪ್ಪ ಅಂದ್ರೆ ಬಂಧನಕ್ಕೊಳಪಡಿಸಿರ್ತಾನೆ. ಹೀಗಾಗಿ ಆ ಬಂಧನಕ್ಕೊಳಪಟ್ಟಂತ ಸಂದರ್ಭದಲ್ಲಿ ಈ ಉದಯನ್ ಏನ್ ಮಾಡ್ತಾನಪ್ಪ ಅಂತಂದ್ರ ಪ್ರದ್ಯೂತನ ಬಂಧನದಿಂದ ತಪ್ಪಿಸಿಕೊಂಡು ಹೋಗುವುದು ಅಷ್ಟೇ ಅಲ್ಲದೆ ಆ ಸಮಯಕ್ಕೆ ಪ್ರದ್ಯೂತನ ಮಗಳಾಗಿರ್ತಕ್ಕಂಥ ವಾಸವ ದತ್ತಳು ಎಂಬುವಳನ್ನ, ಯಾರನ್ರಿ? ವಾಸವ ದತ್ತ ಎಂಬುವಳನ್ನ ಏನ್ ಮಾಡ್ತಾನಪ್ಪ ಅಂದ್ರ ಅಪಹರಿಸಿಕೊಂಡು ಹೋಗ್ತಾನೆ. ಹೀಗೆ ಈ ಅಪಹರಿಸಿಕೊಂಡು ಹೋಗಿ ಅವಳನ್ನ ವಿವಾಹ ಹಾಕನ್. ಯಾರ್ರೀ? ಉದಯನ್. ಹೀಗಾಗಿ ಒಟ್ಟಾರೆಯಾಗಿ ಈ ಉದಯನ್ ಅಂತ ತೆಗೆದುಕೊಂಡಾಗ ವತ್ಸ ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಇದೇ ಉದಯನ್ನನಿಗೆ ಮುಖ್ಯವಾಗಿ 3 ಜನ ರಾಣಿಯರಿರ್ತಾರೆ. ಆ 3 ಜನ ರಾಣಿಯರ ಪೈಕಿ 3ನೇ ರಾಣಿ ಪದ್ಮಾವತಿ ಎಂಬವಳೇನ ಇರ್ತಾಳಪ್ಪ ಅಂದ್ರ ಮಗಧ ಸಾಮ್ರಾಜ್ಯಕ್ಕೆ ಸೇರ್ತಾಳೆ. ಹೀಗಾಗಿ ಮಗಧದ ರಾಜವರು ಕುಮಾರಿಯಾಗಿರ್ತಾಳೆ. ಯಾರ್ರೀ? ಪದ್ಮಾವತಿ ಎಂಬಳು. ಹೀಗೆ ಪದ್ಮಾವತಿ ಅಷ್ಟಿಲ್ಲದೆ ಪ್ರದ್ಯೂತನ ಮಗಳಾಗಿರ್ತಕ್ಕಂಥ ವಾಸವ ದತ್ತಳನ್ನ ಅಪಹರಿಸಿಕೊಂಡು ವಿವಾಹ ಆಗಿರ್ತಾನೆ. ಹೀಗಾಗಿ ಇದರ ಹಿನ್ನೆಲೆ ಇಟ್ಟುಕೊಂಡು ಭಾಸ ಅಂತಕ್ಕಂಥ ವಿದ್ವಾಂಸ, ಯಾರ್ರೀ? ಈ ಭಾಸ ಅಂತಕ್ಕಂಥ ವಿದ್ವಾಂಸ ಏನ್ ಮಾಡ್ತಾನಪ್ಪ ಅಂದ್ರ ಒಂದು ಕೃತಿಯನ್ನ ರಚನೆ ಮಾಡ್ತಾನೆ. ಯಾವ್ದ್ರಿ? ಸ್ವಪ್ನ ವಾಸವ ದತ್ತ. ಯಾವ್ದ್ರಿ? ಸ್ವಪ್ನ ವಾಸವ ದತ್ತ. ಹೀಗೆ ಈ ಸ್ವಪ್ನ ವಾಸವ ದತ್ತ ಯಾರ ಒಂದು ವಿಷಯವನ್ನು ತೀಸ್ಕೊಡೋದಪ್ಪ ಅಂದ್ರ ಉದಯಣ್ಣನ ಒಂದು ವಿಷಯವನ್ನು ತೀಸ್ಕೊಡೋದು. ಯಾವ ಕೃತಿ? ಭಾಸ ರಚನೆ ಮಾಡ್ತಕ್ಕಂಥ ಸ್ವಪ್ನ ವಾಸವ ದತ್ತ ಅಂತಕ್ಕಂಥ ಒಂದು ಕೃತಿ. ಇನ್ನೂ ಹೆಚ್ಚಾಗಿ ಈ ಒಂದು ವತ್ಸ ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ ಉದಯಣ್ಣನ ಬಗ್ಗೆ ಹೇಳ್ಬೇಕಪ್ಪ ಅಂತಂದ್ರ ಉದಾಹರಣೆಗೆ ಸೋಮದೇವ ಅಂತಕ್ಕಂಥ ಒಬ್ಬ ಸಾಹಿತಿ ಅಥವಾ ಒಬ್ಬ ವಿದ್ವಾಂಸ ರಚನೆ ಮಾಡಿರ್ತಕ್ಕಂಥ ಕಥಾ ಸರಿತ್ ಸಾಗರ. ಯಾವ್ದ್ರಿ? ಕಥಾ ಸರಿತ್ ಸಾಗರ ಅಂತಕ್ಕಂಥ ಒಂದು ಕೃತಿ ನಮಗೇನ್ ಮಾಡದಪ್ಪ ಅಂತಂದ್ರ ಈ ಒಂದು ಉದಯಣ್ಣನ ಒಂದು ಸೈನಿಕ ಸಾಧನೆಗಳನ್ನ ಅಥವಾ ಅವನ ಒಂದು ದಿಗ್ವಿಜಯಗಳ ಬಗ್ಗೆ ತಿಳಿಸ್ಕೊಡೋದು. ಯಾವ್ದ್ರಿ? ಕಥಾ ಸರಿತ್ ಸಾಗರ ಅಂತಕ್ಕಂಥ ಒಂದು ಕೃತಿ. ಇದನ್ನ ಯಾರು ರಚನೆ ಮಾಡ್ತಾರ್ರಿ? ಸೋಮದೇವ ಅಂತಕ್ಕಂಥ ವ್ಯಕ್ತಿ. ಹೀಗೆ ಒಟ್ಟಾರೆಯಾಗಿ ಮಹಾಜನಪದದಲ್ಲಿ ಕಂಡು ಬರ್ತಕ್ಕಂಥ 8ನೇ ಒಂದು ಮಹಾಜನಪದ ಅಂದಾಗ ವತ್ಸ. ಇದನ್ನ ಪೌರವ ಅರಸರು ಆಯ್ಕೆ ಮಾಡ್ತಿರ್ತಾರು. ಇನ್ ಇದರ ಒಂದು ರಾಜಧಾನಿ ಅಂದಾಗ ಕೌಶಂಬಿ. ತದನಂತರದ ಇಲ್ಲಿ ಕಂಡು ಬರ್ತಕ್ಕಂಥ ಪ್ರಸಿದ್ಧ ವ್ಯಕ್ತಿ ಅಂದಾಗ ಉದಯನ್. ಇನ್ನು ಉದಯನ್ ಈತ ಪ್ರದ್ಯೂತನೊಂದಿಗೆ ವೈರತ್ವವನ್ನು ಹೊಂದಿರ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ಪ್ರದ್ಯೂತನ ಮಗಳಾಗಿರ್ತಕ್ಕಂಥ ವಾಸವ ದತ್ತಳನ್ನ ಅಪಹರಿಸಿಕೊಂಡು ಆಗಿರ್ತಾನೆ. ಹೀಗಾಗಿ ಇವರಿಬ್ಬರ ಒಂದು ಪ್ರೇಮ ಕಥೆ ಕಂಡು ಬರ್ತಕ್ಕಂಥ ಒಂದು ಕೃತಿ ಯಾವಪ್ಪ ಅಂದ್ರೆ ಸ್ವಪ್ನ ವಾಸವ ದತ್ತ ಅಂತಕ್ಕಂಥ ಒಂದು ಕೃತಿ. ಅಷ್ಟೇ ಅಲ್ಲದೆ ಸೋಮದೇವನ ಕಥಾ ಸರಿತ್ ಸಾಗರ್ ಅಂತಕ್ಕಂಥ ಒಂದು ಕೃತಿ ಉದಯನನ ಒಂದು ಸೈನಿಕ ಸಾಧನೆಗಳ ಬಗ್ಗೆ ಅಥವಾ ದಿಗ್ವಿಜಯಗಳ ಬಗ್ಗೆ ತಿಳಿಸ್ಕೊಡುತ್ತೆ. ಇದಿಷ್ಟು ಏನಪ್ಪಾ ಅಂದ್ರೆ 8ನೇ ಒಂದು ಮಹಾಜನಪದದ ಪ್ರಮುಖ ಪರಿಚಯ ಅಂತ ಹೇಳ್ಬೋದು. ಇನ್ನಂತರ 9ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ನಂತರ 9ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ಆ 9ನೇ ಒಂದು ಮಹಾಜನಪದ ಯಾವಪ್ಪ ಅಂದ್ರೆ ಕುರು ಅಂತಕ್ಕಂಥ ಒಂದು ಮಹಾಜನಪದ. ಯಾವ್ದ್ರಿ? ಕುರು ಅಂತಕ್ಕಂಥ ಒಂದು ಮಹಾಜನಪದ. ಇನ್ನು ಈ ಕುರು ಅಂತಕ್ಕಂಥ ಮಹಾಜನಪದ ಏನೈತಪ್ಪ ಅಂದ್ರೆ ದೆಹಲಿ, ಮೀರತ್ ಮತ್ತು ಥಾನೇಶ್ವರ. ಯಾವ್ರಿ? ದೆಹಲಿ, ಮೀರತ್ ಮತ್ತು ಥಾನೇಶ್ವರ. ಹೀಗೆ ಈ ಒಂದು ಭೂಭಾಗವನ್ನು ಒಳಗೊಂಡಿದೆ. ಯಾವ ಮಹಾಜನಪದ ರೀ? ಕುರು ಅಂತಕ್ಕಂಥ ಒಂದು ಮಹಾಜನಪದ. ಅಷ್ಟೇ ಅಲ್ಲದೆ ಈ ಒಂದು ಕುರು ಮಹಾಜನಪದದ ಒಂದು ಮುಖ್ಯ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ಇಂದ್ರಪ್ರಸ್ಥ ಅಂತಕ್ಕಂಥ ಸ್ಥಳ. ಯಾವ್ದ್ರಿ? ಇಂದ್ರಪ್ರಸ್ಥ. ಹೀಗೆ ಇಂದ್ರಪ್ರಸ್ಥವನ್ನ ರಾಜಧಾನಿ ಇಟ್ಕೊಂಡು ಈ ಒಂದು ಕುರು ಮನೆತನವರು ಆಳ್ವಿಕೆ ಮಾಡ್ತಾರೆ. ಹೀಗಾಗಿ ಈ ಕುರು ಅಂತ ತೆಗೆದುಕೊಂಡಾಗ ಇದು ದೆಹಲಿ, ಮೀರತ್,
ಥಾನೇಶ್ವರ್. ಹೀಗೆ ಈ ಒಂದು ಭೂಭಾಗವನ್ನು ಒಳಗೊಂಡು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇದರ ರಾಜಧಾನಿ ಯಾವುದಾಗಿತ್ತು ಅಂದ್ರೆ ಇಂದ್ರಪ್ರಸ್ಥ ಅಂತಕ್ಕಂಥ ಒಂದು ಸ್ಥಳ. ಇನ್ನು ಈ ಒಂದು ಕುರು ಮಹಾಜನಪದವನ್ನು ಸ್ಥಾಪನೆ ಮಾಡತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದ್ರೆ ಧನಂಜಯ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಧನಂಜಯ ಅಂತಕ್ಕಂಥ ವ್ಯಕ್ತಿ. ಇದು ಕುರು ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು 10ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ 10ನೇ ಒಂದು ಮಹಾಜನಪದ ಯಾವಪ್ಪ ಅಂದ್ರೆ ಪಾಂಚಾಲ ಅಂತಕ್ಕಂಥ ಒಂದು ಜನಪದ. ಯಾವ್ದ್ರಿ? ಪಾಂಚಾಲ ಅಂತಕ್ಕಂಥ ಒಂದು ಜನಪದ. ಇನ್ನು ಪಾಂಚಾಲ ಅಂತ ತೆಗೆದುಕೊಂಡಾಗ ಇದು ಸಹ ಆಡಳಿತದಲ್ಲಿ 2 ವಿಭಾಗವನ್ನು ಒಳಗೊಂಡಿತ್ತು. ಒಂದು ಉತ್ತರ ಪಾಂಚಾಲ, ಇನ್ನೊಂದು ದಕ್ಷಿಣ ಪಾಂಚಾಲ. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಆಡಳಿತದಲ್ಲಿ 2 ವಿಭಾಗವನ್ನು ಒಳಗೊಂಡ ಕಾರಣಕ್ಕಾಗಿ ಈ ಪಾಂಚಾಲಕ್ಕೂ ಸಹ 2 ರಾಜಧಾನಿಗಳು ಕೊಂಡು ಬರ್ತಾವೆ. ಆ 2 ರಾಜಧಾನಿಗಳಪ್ಪ ಅಂದ್ರೆ ಮೊದಲೇ ಒಂದು ರಾಜಧಾನಿ ಅಂತ ತೆಗೆದುಕೊಂಡಾಗ ಉತ್ತರ ಪಾಂಚಾಲದ ರಾಜಧಾನಿ ಅಂದಾಗ ಅಹಿಚಿತ್ರ. ಯಾವ್ದ್ರಿ? ಅಹಿಚಿತ್ರ. ದಕ್ಷಿಣ ಪಾಂಚಾಲದ ಒಂದು ರಾಜಧಾನಿ ಅಂತ ತೆಗೆದುಕೊಂಡಾಗ ದಕ್ಷಿಣದಲ್ಲಿ ಕಂಡು ಬರ್ತಕ್ಕಂಥ ಕಾಂಪಿಲ್ಯ. ಹೀಗೆ ಒಟ್ಟಾರೆ ಈ 10ನೇ ಮಹಾಜನಪದವಾಗಿರ್ತಕ್ಕಂಥ ಪಾಂಚಾಲ ಅಂತ ತೆಗೆದುಕೊಂಡಾಗ ಇದು 2 ಆಡಳಿತದ ವಿಭಾಗಗಳನ್ನು ಒಳಗೊಂಡಿತ್ತು. ಒಂದು ಉತ್ತರ ಪಾಂಚಾಲ, ಇನ್ನೊಂದು ದಕ್ಷಿಣ ಪಾಂಚಾಲ. ಹೀಗಾಗಿ ಉತ್ತರದಲ್ಲಿ ಇದರ ರಾಜಧಾನಿ ಅಹಿಚಿತ್ರ, ದಕ್ಷಿಣದಲ್ಲಿ ಇದರ ರಾಜಧಾನಿ ಕಾಂಪಿಲ್ಯ. ಇನ್ನು ಈ ಪಾಂಚಾಲದ ಬಗ್ಗೆ ಮತ್ತಷ್ಟು ಹೇಳಪ್ಪ ಅಂತಂದ್ರೆ ಇದು ಬದೌನ್, ಬರೈಲಿ, ಫಾರೂಖಾಬಾದ್. ಯಾವ್ರಿ? ಬದೌನ್, ಬರೈಲಿ, ಫಾರೂಖಾಬಾದ್. ಹೀಗೆ ಈ ಒಂದು ಭೂಭಾಗವನ್ನು ಒಳಗೊಂಡ ತನ್ನ ಒಂದು ಆಳ್ವಿಕೆಯನ್ನು ಮಾಡ್ತೀವಿ. ಯಾವ್ದ್ರಿ? 10ನೇ ಒಂದು ಮಹಾಜನಪದ. ಯಾವ್ದ್ರಿ? ಪಾಂಚಾಲ ಅಂತಕ್ಕಂಥ ಮಹಾಜನಪದ. ಇನ್ನು ತದನಂತರದಲ್ಲಿ ಕಂಡು ಬರ್ತಕ್ಕಂಥ ಮತ್ತೊಂದು ಜನಪದ ಯಾವಪ್ಪ ಅಂದ್ರೆ 11ನೇ ಜನಪದ ಮತ್ಸ್ಯ ಅಂತಕ್ಕಂಥ ಒಂದು ಜನಪದ. ಯಾವ್ದ್ರಿ? ಮತ್ಸ್ಯ ಅಂತಕ್ಕಂಥ ಒಂದು ಜನಪದ. ಇನ್ನು ಈ ಮತ್ಸ್ಯ ಜನಪದ ಅಂತ ತೆಗೆದುಕೊಂಡಾಗ ಇದು ರಾಜಸ್ಥಾನದ ಭೂಭಾಗವನ್ನು ಒಳಗೊಂಡಿತ್ತು. ಉದಾಹರಣೆಗೆ ಜೈಪುರ್ ಆಗಿರ್ಬೋದು, ನಂತರ ಆಳ್ವಾರ್ ಆಗಿರ್ಬೋದು, ನಂತರ ಭರತ್ಪುರ್ ಆಗಿರ್ಬೋದು. ಯಾವ್ದ್ರಿ? ಜೈಪುರ್, ಆಳ್ವಾರ್ ಮತ್ತು ಭರತ್ಪುರ್. ಹೀಗೆ ಈ ಒಂದು ಭೂಭಾಗವನ್ನು ಒಳಗೊಂಡು ತನ್ನ ಒಂದು ಆಳ್ವಿಕೆಯನ್ನು ಮಾಡ್ತದೆ. ಯಾವ್ದ್ರಿ? ಮತ್ಸ್ಯ ಅಂತಕ್ಕಂಥ ಒಂದು ಮಹಾಜನಪದ. ಇದರ ಒಂದು ರಾಜಧಾನಿ ಹಿನ್ನೆಲೆ ಬಂದಾಗ ಇದರ ರಾಜಧಾನಿ ಯಾವ್ದಾಗಿತ್ತಪ್ಪ ಅಂದ್ರೆ ವಿರಾಟನಗರ. ಯಾವ್ದ್ರಿ? ವಿರಾಟನಗರ. ಇದು ಮತ್ಸ್ಯ ಮಹಾಜನಪದದ ಒಂದು ರಾಜಧಾನಿ. ಇನ್ನು ಅಷ್ಟೇ ಅಲ್ಲದೆ ಇದೇ ವಿರಾಟನಗರಕ್ಕೆ ಮತ್ತೊಂದು ಹೆಸರಿನಿಂದ ಕರೀತಾರೆ. ಆ ಒಂದು ಹೆಸರು ಯಾವಪ್ಪ ಅಂದ್ರೆ ಬೈರಾತ್ ಅಂತಕ್ಕಂಥ ಒಂದು ಹೆಸರು. ಯಾವ್ದ್ರಿ? ಬೈರಾತ್. ಒಟ್ಟಾರೆಯಾಗಿ ಮತ್ಸ್ಯ ಮಹಾಜನಪದದ ಒಂದು ರಾಜಧಾನಿ ಅಂತ ಬಂದಾಗ ವಿರಾಟನಗರ ಅಥವಾ ಬೈರಾತ್ ಅಂತ ಹೇಳ್ಬೋದು. ನಂತರ 12ನೇ ಒಂದು ಮಹಾಜನಪದ ಯಾವಪ್ಪ ಅಂದ್ರೆ ಶೂರಸೇನ. ಇನ್ನು ಈ ಶೂರಸೇನ ಮನೆತನದ ಅಥವಾ ಈ ಶೂರಸೇನ ಮಹಾಜನಪದ ಒಂದು ರಾಜಧಾನಿ ಯಾವುದಪ್ಪ ಅಂತಂದ್ರೆ ಮಥುರಾ. ಮಥುರಾ ಅಂದ್ರೆ ಏನ್ರಿದ? ಶ್ರೀಕೃಷ್ಣ ಜನಿಸಿರ್ತಕ್ಕಂಥ ಒಂದು ಸ್ಥಳ. ಹೀಗಾಗಿ ಒಟ್ಟಾರೆಯಾಗಿ ಶೂರಸೇನ ಅಂತ ತೆಗೆದುಕೊಂಡಾಗ 12ನೇ ಒಂದು ಮಹಾಜನಪದ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಮಹಾಜನಪದ ರಾಜಧಾನಿ ಯಾವುದಾಗಿತ್ತಪ್ಪ ಅಂದ್ರೆ ಮಥುರಾ. ಇನ್ನು ಈ ಒಂದು ಮನೆತನದಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಸಿದ್ಧ ರಾಜ ಯಾರಪ್ಪ ಅಂದ್ರೆ ಆವಂತಿ ಪುತ್ರ ದೇವ. ಯಾರ್ರೀ? ಆವಂತಿ ಪುತ್ರ ದೇವ ಅಥವಾ ಜಾದವ. ಹೀಗೆ ಈತ ಏನಾಗಿತ್ತಪ್ಪ ಅಂತಂದ್ರೆ ಶೂರಸೇನ ಸಂತತಿಯಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಪ್ರಮುಖ ರಾಜ ಆಗಿದ್ದ. ಹೀಗಾಗಿ ಈ ಪ್ರಮುಖ ರಾಜ ಅಷ್ಟೇ ಅಲ್ಲದೆ ಈತ ಬುದ್ಧನ ಸಮಕಾಲೀನಾಗಿದ್ದ. ಬುದ್ಧನ ಸಮಕಾಲೀನ ಅಷ್ಟೇ ಅಲ್ಲದೆ ಅವನ ಒಂದು ಶಿಷ್ಯನಾಗಿ ಮಾರ್ಪಟ್ಟಿದ್ದ. ಯಾರ್ರೀ? ಈ ಒಂದು ಆವಂತಿ ಪುತ್ರ ದೇವ ಅಂತಕ್ಕಂಥ ವ್ಯಕ್ತಿ. ಇದು ಶೂರಸೇನ ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ಶೂರಸೇನ ಅಂತಕ್ಕಂಥ ಮಹಾಜನಪದವನ್ನು ನೋಡಿದ ನಂತರ 13ನೇ ಒಂದು ಮಹಾಜನಪದ ಯಾವಪ್ಪ ಅಂದ್ರೆ ಆವಂತಿ ಅಂತಕ್ಕಂಥ ಒಂದು ಮಹಾಜನಪದ. ಇನ್ನು ಈ ಆವಂತಿ ಮಹಾಜನಪದ ಅಂತ ತೆಗೆದುಕೊಂಡಾಗ ಇದು ಮಧ್ಯಪ್ರದೇಶದ ಭೂಭಾಗಗಳನ್ನು ಒಳಗೊಂಡಿತ್ತು. ಉದಾಹರಣೆಗೆ ಮಾಳ್ವಾ ಮತ್ತು ನಿಮ್ಮರ್. ಹೀಗೆ ಈ ಮಾಳ್ವಾ ಮತ್ತು ನಿಮ್ಮರ್ ಭೂಭಾಗಗಳನ್ನು ಒಳಗೊಂಡಿತ್ತು. ಹೀಗೆ ಈ ಭೂಭಾಗವನ್ನು ಒಳಗೊಂಡು ಆಳ್ವಿಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಇದು ಸಹ ಆಡಳಿತದ ಅನುಕೂಲಕ್ಕಾಗಿ 2 ವಿಭಾಗವನ್ನು ಒಳಗೊಂಡಿತ್ತು. ಹೀಗಾಗಿ ಈ ಹಿನ್ನೆಲೆಯಲ್ಲಿ ಒಂದು ಉತ್ತರ ಆವಂತಿ, ಇನ್ನೊಂದು ದಕ್ಷಿಣ ಆವಂತಿ. ಹೀಗೆ ಈ 2 ವಿಭಾಗದಲ್ಲಿ ಕಂಡು ಬರ್ತಕ್ಕಂಥ ಈ ಆವಂತಿ ಮಹಾಜನಪದಕ್ಕೆ 2 ರಾಜಧಾನಿಗಳು ಕೊಂಡು ಬರ್ತಾವೆ. ಒಂದು ಉತ್ತರದಲ್ಲಿ ಇದರ ರಾಜಧಾನಿ ಅಂದಾಗ ಉಜ್ಜಯಿನಿ, ದಕ್ಷಿಣದಲ್ಲಿ ಇದರ ರಾಜಧಾನಿ ಅಂದಾಗ ಮಾಹಿಷ್ಮತಿ. ಹೀಗೆ ಈ 2 ರೀತಿಯ ರಾಜಧಾನಿಗಳು ನಮಗೆ ಎಲ್ಲಿ ಕಂಡು ಬರ್ತಾವಪ್ಪ ಅಂದ್ರೆ ಅವಂತಿ ಅಂತಕ್ಕಂಥ ಒಂದು ಮಹಾಜನಪದಕ್ಕೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಮಹಾಜನಪದ ಆವಂತಿ ಮನೆತನದ ಒಬ್ಬ ಶ್ರೇಷ್ಠ ಅರಸ ಅಥವಾ ಬಲಿಷ್ಠ ಅರಸ ಯಾರಾಗಿರಪ್ಪ ಅಂದ್ರೆ ಪ್ರದ್ಯೂತ ಅಂತಕ್ಕಂಥ ವ್ಯಕ್ತಿ. ಯಾರೀ? ಪ್ರದ್ಯೂತ.
ಈ ಪ್ರದ್ಯೂತನಿಗೆ ಮುಖ್ಯವಾಗಿ 2 ಬಿರುದುಗಳು, ಒಂದು ಚಂಡ, ಇನ್ನೊಂದು ಮಹಾಸೇನ. ಹೀಗೆ ಆ 2 ಬಿರುದುಗಳ ಹಿನ್ನೆಲೆಯಲ್ಲಿ ಇವನನ್ನ ಚಂಡ ಪ್ರದ್ಯೂತ ಮಹಾಸೇನ ಅಂತ ಕರಿತಿದ್ರಿ. ಏನಂತ ಕರಿತಿದ್ರಿ? ಚಂಡ ಪ್ರದ್ಯುತ ಮಹಾಸೇನ. ಯಾಕಪ್ಪ ಅಂದ್ರ ಈತ ಆವಂತಿ ಮನೆತನ ಅಷ್ಟೇ 16 ಮಹಾಜನಪದಗಳಲ್ಲಿ ಕಂಡು ಬರ್ತಕ್ಕಂಥ ಒಬ್ಬ ಬಲಿಷ್ಠ ರಾಜ ಅಂತ ಹೇಳ್ಬೋದು. ಕಾರಣಪ್ಪ ಅಂದ್ರ ಹರ್ಯಂಕ ಸಂತತಿಯಲ್ಲಿ ಕಂಡು ಬರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಅಂತ ನಾವೇನು ಕರಿತಿರ್ಲಿಲ್ಲ, ಅಜಾತ ಶತ್ರು. ಆ ಅಜಾತ ಶತ್ರುವೇನ ಏನಾಕಿತ್ತಪ್ಪ ಅಂದ್ರ ಈ ಒಂದು ಪ್ರದ್ಯೂತನನ್ನ ಕಂಡರೆ ಹೆದರ್ತಿದ್ದ, ಅಷ್ಟೊಂದು ಬಲಿಷ್ಠನಾಗಿದ್ದ. ಯಾರೀ? ಈ ಪ್ರದ್ಯೂತ. ಹೀಗಾಗಿ ಈ ಹಿನ್ನೆಲೆ ಇಟ್ಟುಕೊಂಡು ಅವನಿಗೆ ಚಂಡ ಮತ್ತು ಮಹಾಸೇನ ಅಂತಕ್ಕಂಥ 2 ಬಿರುದುಗಳಿದ್ದು. ಹೀಗಾಗಿ ಅವೆರಡನ್ನು ಒಟ್ಟುಗೂಡಿಸಿಕೊಂಡು ಅವನನ್ನು ಏನಂತ ಕರೀಲಿಕ್ಕೆ ಆರಂಭಿಸಿರಪ್ಪ ಅಂದ್ರ ಚಂಡ ಪ್ರದ್ಯೂತ ಮಹಾಸೇನ ಅಂತ ಕರೀತಾರೆ. ಅಷ್ಟೇ ಅಲ್ಲದೆ ಕೆಲವೊಂದು ಬೌದ್ಧ ಸಾಹಿತ್ಯಗಳು ಮತ್ತು ಮಹಾವಗ್ಗ ಕೃತಿಗಳನ್ನು ತೆಗೆದುಕೊಂಡಾಗ ಅವುಗಳಲ್ಲಿ ಇವನನ್ನ ರಕ್ತ ಪಿಪಾಸು ಅಂತ ಕರೀತಾರೆ. ಯಾರನ್ರಿ? ಈ ಒಂದು ಆವಂತಿಯ ಪ್ರದ್ಯೂತನನ್ನ. ಆತ ಬಹಳಷ್ಟು ಒಂದು ರೀತಿ ಕ್ರೂರಿ ಅಂತ ಹೇಳಲಿಕ್ಕೆ ಆಗುವುದಿಲ್ಲ, ಆದರೆ ಆತ ಬಹಳಷ್ಟು ಬಲಿಷ್ಠನಾಗಿದ್ದ. ಒಟ್ಟಾರೆಯಾಗಿ ಅವನ ಒಂದು ಬಲಿಷ್ಠತೆಯನ್ನ ಕಂಡು ಅವನನ್ನ ಬೌದ್ಧ ಸಾಹಿತ್ಯಗಳು ಏನ್ ಮಾಡ್ತಾವಪ್ಪ ಅಂದ್ರ ರಕ್ತ ಪಿಪಾಸು ಅಂತ ಕರೀತಾರೆ. ಇದು 13ನೇ ಮಹಾಜನಪದದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು 14ನೇ ಒಂದು ಮಹಾಜನಪದ ಯಾವ್ದಪ್ಪ ಅಂತಂದ್ರ ಅಸ್ಮಾಕ. ಇನ್ನು ಅಸ್ಮಾಕ ಮಹಾಜನಪದ ತೆಗೆದುಕೊಂಡಾಗ ಈ ಒಂದು ಮಹಾಜನಪದದ ಒಂದು ರಾಜಧಾನಿ ಯಾವುದಾಗಿತ್ತಪ್ಪ ಅಂತಂದ್ರ ಪೋತಾಲಿ ಅಂತಕ್ಕಂಥ ಸ್ಥಳ. ಯಾವ್ದ್ರಿ? ಪೋತಾಲಿ. ಹೀಗೆ ಅಸ್ಮಾಕ್ ಮಹಾಜನಪದ ಏನ್ ಮಾಡಿತ್ತಪ್ಪ ಅಂದ್ರೆ ಪೋತಾಲಿಯನ್ನ ತನ್ನ ರಾಜಧಾನಿ ಮಾಡಿಕೊಂಡು ಆಳ್ವಿಕೆ ಮಾಡ್ತಿದ್ದ. ಅಷ್ಟೇ ಅಲ್ಲದೆ ಈ ಒಂದು ಮಹಾಜನಪದದಲ್ಲಿ ಕಂಡುಬರ್ತಕ್ಕ ಒಬ್ಬ ಅರಸ ಯಾರಪ್ಪ ಅಂತಂದ್ರೆ ಸುಜಾತ ಅಂತಕ್ಕಂಥ ವ್ಯಕ್ತಿ. ಯಾರ್ರೀ? ಸುಜಾತ್. ಹೀಗೆ ಈ ಸುಜಾತ ಅಸ್ಮಾಕ್ ಮಹಾಜನಪದನ ಆಳ್ವಿಕೆ ಮಾಡೋದು ಅಷ್ಟೇ ಅಲ್ಲದೆ ಈತನು ಸಹ ಏನಾಗಿತ್ತಪ್ಪ ಅಂದ್ರ ಬುದ್ಧನ ಸಮಕಾಲೀನಾಗಿದ್ದ. ಬುದ್ಧನ ಸಮಕಾಲೀನ ಅಷ್ಟೇ ಅಲ್ಲದೆ ತದನಂತರದಲ್ಲಿ ಅವನ ಒಂದು ಶಿಷ್ಯನಾಗಿ ಮಾರ್ಪಟ್ಟ. ಯಾರ್ರೀ? ಸುಜಾತ. ಕೊನೆಗೆ ಅಸ್ಮಾಕ್ ಸಂತತಿ ಏನಾಗಿತ್ತಪ್ಪ ಅಂದ್ರ ಕುಶಿ ಅಂತಕ್ಕಂಥ ಒಂದು ಮಹಾಜನಪದದಲ್ಲಿ ವಿಲೀನಗೊಳ್ಳ. ಹೀಗೆ ಈ ಒಂದು ಕುಶಿ ಮಹಾಜನಪದದಲ್ಲಿ ಈ ಅಸ್ಮಾಕ್ ವಿಲೀನಗೊಂಡ ನಂತರ ಇವರ ಒಂದು ಆಳ್ವಿಕೆ ಮುಕ್ತಾಯಗೊಳ್ಳ. ಇನ್ನು 15ನೇ ಒಂದು ಮಹಾಜನಪದ ಅಂತ ತೆಗೆದುಕೊಂಡಾಗ ಗಾಂಧಾರ. ಇದು ಅಫ್ಘಾನಿಸ್ತಾನದಲ್ಲಿ ಕಂಡುಬರ್ತಕ್ಕಂಥ 2 ಪ್ರದೇಶಗಳನ್ನು ಒಳಗೊಂಡಿತ್ತು. ಉದಾಹರಣೆಗೆ ಪೇಶಾವರ ಮತ್ತು ರಾವಲ್ಪಿಂಡಿ. ಹೀಗೆ ಈ ಪೇಶಾವರ ಮತ್ತು ರಾವಲ್ಪಿಂಡಿಯ ಭೂಭಾಗಗಳನ್ನು ಒಳಗೊಂಡು ಈ ಒಂದು ಮಹಾಜನಪದ ಆಳ್ವಿಕೆ ಮಾಡ್ತದೆ. ಹೀಗಾಗಿ ಅಂದಿನ ಗಾಂಧಾರ ಇಂದಿನ ಒಂದು ಅಫ್ಘಾನಿಸ್ತಾನ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಈ ಗಾಂಧಾರವನ್ನು ನಾವು ಎದಕ್ಕೆ ನೆನಪಿಡ್ಕೋಬೋದ್ರಿ? ಕುಶಾನರ ಕಾಲಾವಧಿಯಲ್ಲಿ ಗಾಂಧಾರ ಅಂತಕ್ಕಂಥ ಒಂದು ಮೂರ್ತಿಗಳೇ ಹುಟ್ಟಿಕೊಳ್ಳುತ್ತೆ. ಆ ಒಂದು ಮೂರ್ತಿ ಕಲೆಯ ಸಂದರ್ಭದಲ್ಲಿ ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ಲಿಕ್ಕೆ ಆರಂಭಿಸಿದ್ದಾರೆ. ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಗಾಂಧಾರ ಮಹಾಜನಪದ ಏನ್ ಮಾಡಿತಪ್ಪ ಅಂತಂದ್ರ ತಕ್ಷಶಿಲಾ ಅಂತಕ್ಕಂಥದ್ದು ಸ್ಥಳವನ್ನ. ಯಾವ್ದ್ರಿ? ತಕ್ಷಶಿಲಾ. ಹೀಗೆ ಈ ಒಂದು ತಕ್ಷಶಿಲಾವನ್ನ ತನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ವಿಕೆ ಮಾಡ್ತದೆ. ಯಾವ್ದ್ರಿ? ಗಾಂಧಾರ ಅಂತಕ್ಕಂಥ ಒಂದು ಮಹಾಜನಪದ. ಕೊನೆಗೆ ಇಷ್ಟೆಲ್ಲ ಆಳ್ವಿಕೆ ಮಾಡ್ತಕ್ಕಂಥ ಈ ಒಂದು ಗಾಂಧಾರ ಮಹಾಜನಪದ ಏನಾಗತ್ತಪ್ಪ ಅಂತಂದ್ರ ಪರ್ಷಿಯನ್ನರ ಒಂದು ದಾಳಿಯಿಂದಾಗಿ ಇದು ತನ್ನ ಒಂದು ಅವನತಿಯನ್ನು ಕಂಡುಕೊಳ್ಳುತ್ತೆ. ಕಾರಣ ಏನಪ್ಪಾ ಅಂದ್ರೆ ಪರ್ಷಿಯಾದ ರಾಜನಾಗಿರ್ತಕ್ಕಂಥ ಡೇರಿಯಸ್ ಅಂತಕ್ಕಂಥ ವ್ಯಕ್ತಿ ಈ ಒಂದು ಗಾಂಧಾರ್ ಪ್ರದೇಶದ ಮೇಲೆ ದಾಳಿ ಮಾಡಿ ಈ ಒಂದು ಗಾಂಧಾರ್ ಮಹಾಜನಪದವನ್ನ ತನ್ನ ಹಿಡಿತಕ್ಕೆ ತೆಗೆದುಕೊಳ್ಳ. ಯಾರೇ? ಪರ್ಷಿಯಾದ ರಾಜನಾಗಿರ್ತಕ್ಕಂಥ ಡೇರಿಯಸ್. ಇದು 15ನೇ ಗಣರಾಜ್ಯವಾಗಿರ್ತಕ್ಕಂಥ ಗಾಂಧಾರದ ಒಂದು ಸಂಕ್ಷಿಪ್ತ ಪರಿಚಯ. ಇನ್ನು ಕೊನೆಯ ಒಂದು ಮಹಾಜನಪದ ಕಾಂಬೋಜ ಅಂತಕ್ಕಂಥ ಒಂದು ಮಹಾಜನಪದ. ಯಾವ್ದ್ರಿ? ಕಾಂಬೋಜ. ಇನ್ನು ಈ ಕಾಂಬೋಜ ಮನೆತನ ಅಂತ ತೆಗೆದುಕೊಂಡಾಗ ಮಹಾಜನಪದ ಅಂತ ತೆಗೆದುಕೊಂಡಾಗ ರಾಜ್ಪುರ್ ಅಂತಕ್ಕಂಥ ಒಂದು ಸ್ಥಳ. ಯಾವ್ದ್ರಿ? ಈ ರಾಜ್ಪುರ್ ಅಂತಕ್ಕಂಥ ಒಂದು ಸ್ಥಳ ಈ ಒಂದು ಮಹಾಜನಪದದ ಒಂದು ರಾಜಧಾನಿ ಆಗಿತ್ತು. ಹೀಗೆ ಒಟ್ಟಾರೆಯಾಗಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗೋಕ್ಕಿಂತ ಮುಂಚೆ ಅಲ್ಲಿ ಕಂಡು ಬರ್ತಕ್ಕಂಥ ಅದರ ಒಂದು ಹಿನ್ನೆಲೆಯ ರಾಜಕೀಯ ಹಿನ್ನೆಲೆಯನ್ನು ತೆಗೆದುಕೊಂಡಾಗ ಒಟ್ಟು 16 ಮಹಾಜನಪದಗಳು ಆಳ್ವಿಕೆ ಮಾಡ್ತದೆ. ಹೀಗೆ 16 ಮಹಾಜನಪದಗಳು ಅಷ್ಟೇ ಅಲ್ಲದೆ 10 ಗಣರಾಜ್ಯಗಳು ಆಳ್ವಿಕೆ ಮಾಡ್ತದೆ. ಹೀಗೆ ಈ 16 ಮಹಾಜನಪದದಲ್ಲಿ ಕಂಡುಬರ್ತಕ್ಕಂಥ ಒಂದು ಮುಖ್ಯ ಮಹಾಜನಪದ ಯಾವಪ್ಪ ಅಂದ್ರೆ ಮಗಧ್ ಅಂತಕ್ಕಂಥ ಒಂದು ಜನಪದ. ಹೀಗೆ ಈ ಮಗಧ್ ಸಾಮ್ರಾಜ್ಯ ತದನಂತರದ ಅವಧಿಯಲ್ಲಿ ಒಂದು ಬಲಿಷ್ಠ ಸಾಮ್ರಾಜ್ಯವಾಗಿ ಹೊರಮಿತು. ಹೀಗೆ ಆ ಒಂದು ಎಲ್ಲ ವಿಷಯಗಳನ್ನ ಮತ್ತೆ ಮುಂದಿನ ತರಗತಿಯಲ್ಲಿ ಚರ್ಚೆನ ಕೈಗೊಳ್ಳೋಣ. ಇಲ್ಲಿಗೆ ನನ್ನ ತರಗತಿಯನ್ನು ಮುಕ್ತಾಯಗೊಳಿಸ್ತಿದ್ದೀನಿ. ನಮಸ್ಕಾರ.